ಶರಣು ಪೂಜ್ಯದ್ವಯರ ಶ್ರೀಪಾದಗಳಿಗೆ ಮತ್ತು ಯಾವತ್ತೂ ಜನ್ಮದಿನ ನಿಮಿತ್ತ ಶಾಂತಗಂಗಾಧರ ಸ್ವಾಮಿಗಳು ಈ ಪ್ರವಚನವನ್ನು ಆಯೋಜನೆ ಮಾಡಿದ್ದಾರೆ. ಮಳೆ ಬಂದಿದೆ ಅಂತ ಇವತ್ತು ಬಂದಿಲ್ಲ. ನಿಮ್ಮಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಆದರೆ ನೀವು ಬಂದಿದ್ದೀರಲ್ಲ, ಅದು ಸಾಹಸ, ಸಂತೋಷ ಕೂಡ. ಸಂಸಾರ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಮುನ್ನುಗ್ಗಿ ಅದನ್ನು ನಿಭಾಯಿಸ್ತೀವಿ. ಆದರೆ ಪಾರಮಾರ್ಥ ಅಂದಾಗ ಒಂದು ನೆಪ ಸಾಕು, ಸ್ವಲ್ಪ ಹಿಂದೆ ಹಾಕ್ತೀವಿ. ಆದರೂ ಒಂದು ಸಂತೋಷ ಅಂದರೆ ಮಳೆ ಬಂದಿರೋದು. ನಿಮ್ಮೂರಿಗೆ ಬಂದಾಗ ಕೇಳಿದೆ, ಚೆನ್ನಾಗಿ ಮಳೆ ಆಗಿದೆ ಅಂದ್ರಿ. ಇಲ್ಲ, ಅಂತ ಪರಿ ಏನಾಗಿಲ್ಲ, ಬೇಕು ಮಳೆ ಅಂತ. ಮಳೆ ಬೇಕಾಗಿತ್ತು ನಮಗೆ. ಅದು ಕೂಡ ಮಳೆ ಬಂದಿದೆಯಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿಲ್ಲ, ಆದರೆ ಜನ ಬಂದಿಲ್ಲ, ಆದರೆ ಮಳೆ ಬಂದಿದೆ. ಮಳೆ ಬಂದಿದೆ ಅಂದರೆ ದೇವರ ಕೃಪೆ ಅಲ್ಲ, ದೇವರು ಬಂದಿದ್ದಾನೆ, ಗುರುಗಳು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಸಂತರು, ಮಹಾತ್ಮರು, ಜ್ಞಾನಿಗಳು ನಮ್ಮ ಜೊತೆಗಿದ್ದಾರೆ, ಅದಕ್ಕೆ ಮಳೆ ಬಂದಿದೆ. ನಾವೇನೇ ಕಾರ್ಯ ಮಾಡಿದರೆ ಮಳೆ ಬರಬೇಕು. ಅನ್ನ ಸಂತರ್ಪಣೆ ಮಾಡಲಿ ಅಥವಾ ಪ್ರವಚನ ಮಾಡಲಿ, ನಾವು ಏನೇ ಮಾಡಿದರೂ ಮಳೆ ಬಂದರೆ ಅದು ಪೂರ್ಣ ಆದ ಹಾಗೆ ಅಥವಾ ದೇವರಿಗೆ ಅದು ಮುಟ್ಟಿದ ಹಾಗೆ ಅಂತ ಅರ್ಥ. ಹಾಗೆ ಚೆನ್ನಾಗೇ ಬಂತಪ್ಪ, ಚೆನ್ನಾಗೇ ಬಂದ. ಏನು ಈ ತಗಡು ಇರೋದ್ರಿಂದ ಅಷ್ಟು ಆವಾಜ್ ಕೇಳಿಸ್ತಾ ಅಥವಾ ಮಳೆ ಬಂದ? ನಿಜವಾಗ್ಲೂ ಮಳೆ ಬಂದಿದೆಯಾ? ಯಾಕೆಂದರೆ ಇಲ್ಲೆಲ್ಲ ಇದು ಶೀಟ್ಸ್ ಇರೋದ್ರಿಂದ ಒಂದೊಂದು ಸರ್ತಿ ಕಡಿಮೆ ಮಳೆ ಇದ್ದರೂ ಕೂಡ ಜೋರು ಆವಾಜ್ ಮಾಡುತ್ತೆ. ನಾನು ಹಾಗೆ ಅಂದ್ಕೊಂಡೆ, ಆದರೂ ಬಂದಿದೆ ಅಂತ ಹಾಗಾಗಿ. ನೀವು ಹೊಳೆ ಇರೋ ಊರಿನವರು, ನಿಮಗೆ ಮಳೆ ಕೊಡುವೆ ಇರೋದಿಲ್ಲ. ಬಂದರೂ ಅಷ್ಟೇ, ಬಿಟ್ಟರು ಅಷ್ಟೇ, ಹಾಗಿರ್ತೀರಿ. ಆದರೂ ಮಳೆ ಕೊಡುವಷ್ಟು ಖುಷಿ ನಾವು ಕೈಯಿಂದ ಅಥವಾ ಹೊಳೆಯಿಂದ ನೀರು ಹೊಲಗಳಿಗೆ ಹಾಯಿಸಿದಾಗ ಅಷ್ಟು ತೃಪ್ತಿ ಆಗೋದಿಲ್ಲ. ಮೊಳೆ ಕೊಡೋ ತೃಪ್ತಿನೇ ಅದು ನಿಜವಾದ ತೃಪ್ತಿ. ಇಲ್ಲಿ ನಾವು ಜನ್ಮದಿನ ಮತ್ತು ಹುಟ್ಟುಹಬ್ಬ, ಹುಟ್ಟು ಸಾವುಗಳ ನಡುವಿನ ಬದುಕು ಮತ್ತು ಆಚೆಗಿನ ಜೀವನ ಕುರಿತಂತೆ ಈ ಕಳೆದ 3ನೇ ದಿನ ಅಲ್ಲ, ಇವತ್ತು 4ನೇ ದಿನ ಚಿಂತನೆ ಮಾಡ್ತಾ ಬಂದಿದ್ದೀವಿ. ವಾಸ್ತವದಲ್ಲಿ ಹುಟ್ಟು ಅಂದರೆ ರಂಗಪ್ರವೇಶ ಅಂತ. ಈಗ ಒಂದು ನಾಟಕ ನಡೀತಿರ್ತದೆ, ಹೌದು. ನಾಟಕದಲ್ಲಿ ಯಾರ ಪಾತ್ರ ಇರ್ತದೆ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಇರ್ತದೆ. ಪಾತ್ರ ಇಲ್ಲದವರು ಪರದೆ ಹಿಂದೆ ಹೋಗಬೇಕು, ಹೌದು. ಮತ್ತು ಪಾತ್ರ ಇಲ್ಲದವ್ರೂ ವೇದಿಕೆ ಮೇಲೆ ಬಂದು ಕುಣಿಯೋಕ್ಕೆ ಶುರು ಮಾಡಿದರೆ ಚೆಂದ ಕಾಣುತ್ತೆ. ನಾನು ಮಾತಾಡ್ತೀನಿ, ನನಗೆ ಚೆಂದ ಮಾತಾಡೋಕ್ಕೆ ಬರ್ತದೆ, ನಾನು ಮಾತಾಡ್ತೀನಿ, ನಾನು ಕುಣಿತೀನಿ, ನಾನು ಹಾಡ್ತೀನಿ. ಇಲ್ಲ, ರಂಗಮಂಟಪದ ಮೇಲೆ ಯಾರ ಪಾತ್ರ ಇರ್ತದೋ ಅವರೇ ಬರಬೇಕು, ಅವರೇ ಮಾತಾಡಬೇಕು. ಮಿಕ್ಕವರು ಅವರು ಎಷ್ಟು ಹೀರೋ ಇದ್ದರೂ ಕೂಡ ಹಿಂದೆ ಇರಬೇಕು, ಹೌದಾ. ಎಷ್ಟು ಚೆಂದ ಕುಣಿತೇನೆ ಅಂತಂದರೂ ಕೂಡ ಅವರಿಗಲ್ಲಿ ಪ್ರವೇಶ ಇಲ್ಲ. ಕುಣಿಬೇಕಾದಾಗ ಕುಣಿಬೇಕು, ಹಾಡಬೇಕಾದಾಗ ಹಾಡಬೇಕು, ಮಾತಾಡಬೇಕಾದಾಗ ಮಾತಾಡಬೇಕು. ಮಾತಾಡುವಷ್ಟೇ ಮಾತಾಡಬೇಕು, ಹೆಚ್ಚಿಗೆ ಮಾತಾಡಿದರೆ ನಡೆಯೋಂಗಿಲ್ಲ. ನನಗೆ ಮಾತಾಡೋಕ್ಕೆ ಬರ್ತದೆ ಅಂತ ಮಾತಾಡಿದ್ರೆ ನಡೀತದೆ? ನಡೆಯೋಂಗಿಲ್ಲ. ಹಾಗೆ ಹುಟ್ಟೋದು ಅಂದರೆ ಏನಪ್ಪ ಅಂದರೆ ಒಂದು ಪಾತ್ರದ ಪ್ರವೇಶ. ಈ ನಾಟಕರಂಗ, ಈ ಬದುಕು ಅನ್ನುವಂತಹ ಒಂದು ನಾಟಕರಂಗದಲ್ಲಿ ಒಂದು ಪಾತ್ರ ಪ್ರವೇಶ ಮಾಡಿದೆ ಅಂತ ಅರ್ಥ. ಇನ್ನು ಸಾವು ಅಂದರೆ ಏನು? ನನ್ನ ಪಾತ್ರ ಮುಗೀತು, ನಾನು ತೆರೆಯ ಹಿಂದೆ ಹೋಗಬೇಕು, ಇಲ್ಲ ಎಲ್ಲ ನಾಟಕ ನೋಡೋರ ಜೊತೆಗೆ ಕೂತ್ಕೊಂಡು ನೋಡಬೇಕು. ಎರಡು ಆಯ್ಕೆ ಇದೆ.
ಹಿಂದೆ ಸರ್ಕೋಬೇಕು, ಇಲ್ಲ ಮುಂದೆ ಕೂತ್ಕೊಂಡು ಬಂದು ನೋಡಬೇಕು ಅಷ್ಟೇ. ಹಾಂ, ಹಾಗೆ ನನಗೆ ಹನುಮಂತನ ಪಾತ್ರ ಇದೆ. ನಾನು ರಾಮನ ಥರ ಮಾತಾಡ್ತೀನಿ ಅಂದರೆ ನಡೀತದಾ? ನನಗೆ ಆ ಪಾತ್ರದ ಮಾತುಗಳೆಲ್ಲ ಬರ್ತಿರ್ಬೋದು. ನಾನು ರಾಮನ ಥರನೇ ಚೆಂದ ಇರ್ಬೋದು, ಆ ಥರನೂ ನಾನು ಡ್ರೆಸ್ ಮಾಡ್ಕೋಬೋದು. ಆದರೆ ನನ್ನ ಪಾತ್ರ ಇರೋದು ಯಾವುದು? ನನಗೆ ವಹಿಸಿಕೊಟ್ಟ ಪಾತ್ರ ಯಾವುದು? ಹನುಮಂತ. ಹನುಮಂತನ ಪಾತ್ರನೇ ಮಾಡಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಮಾಡ್ತೀನಿ ಅಂದರೆ ನಾಟಕ ಚೆಂದ ಕಾಣೋದಿಲ್ಲ, ನಾಟಕದ ಒಂದು ಸೊಗಸು ಉಳಿಯೋದಿಲ್ಲ. ಹಾಗೆ ನಾವು ತಿಳ್ಕೋಬೇಕು. ನಿಮಗೆ ಒಂದು ಹೆಣ್ಣು ಮಗಳ ಪಾತ್ರ ಇದೆ, ಹೌದಾ? ಹೆಂಡತಿಯ ಪಾತ್ರ ಇದೆ, ತಾಯಿಯ ಪಾತ್ರ ಇದೆ, ಮಗಳ ಪಾತ್ರ ಇದೆ. ಆ ಪಾತ್ರನ ನಿಭಾಯಿಸಬೇಕು. ನಿಮಗೆ ಗಂಡು ಮಕ್ಕಳ ಪಾತ್ರ ಇದೆ, ಗಂಡನ ಪಾತ್ರ ಇದೆ, ಆಮೇಲೆ ಅಪ್ಪನ ಪಾತ್ರ ಇದೆ, ಮಗನ ಪಾತ್ರ ಇದೆ. ನಿಭಾಯಿಸಬೇಕು ಅಷ್ಟೇ, ಪಾತ್ರ ನಿಭಾಯಿಸಬೇಕು. ಉದ್ದೇಶ ಏನು? ಉದ್ದೇಶ ಇಡೀ ನಾಟಕ ಏನಕ್ಕೋಸ್ಕರ ರಚನೆಯಾಗಿದೆ, ಆ ಉದ್ದೇಶವನ್ನು ಗಮನದಲ್ಲಿಟ್ಕೊಂಡು ನನ್ನ ಪಾತ್ರವನ್ನು ನಾನು ಅಚ್ಚುಕಟ್ಟಾಗಿ ಮಾಡಬೇಕು. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಚೆಂದ ಮಾಡಬೇಕು. ಹೌದು ಹೌದು. ನೀವು ಯಾವ ಪಾತ್ರ ಮಾಡ್ತೀರಿ ಅಲ್ಲಿ ಮುಖ್ಯ ಅಲ್ಲ, ನೀವು ಎಷ್ಟು ಚೆಂದ ನಿಮ್ಮ ಪಾತ್ರವನ್ನು ನಿಭಾಯಿಸ್ತೀರಿ ಅನ್ನೋದು ನಾಟಕಕ್ಕೆ ಕಳೆ ಕಟ್ಟಿರ್ತದೆ. ಇದಕ್ಕೆ ಅರಿವು ಅಂತ ಕರೀತಾರೆ, ಸಾಕ್ಷಿ ಭಾವ ಅಂತ ಕರೀತಾರೆ. ಎಲ್ಲಿ ಸಾಕ್ಷಿ ಭಾವ ಇದೆಯೋ ಅಲ್ಲಿ ಅಂಟಿಕೊಳ್ಳುವುದಿಲ್ಲ. ನನ್ನ ಪಾತ್ರ ಮುಗಿತಾ? ಜೈ ಹೊರಡೋದು. ಪಾತ್ರ ಬಂದ್ರಾ? ಬರೋದು, ನಿಭಾಯಿಸೋದು, ಮುಗೀತು. ಅದ್ರ ಜೊತೆಗೆ ನಾನು ಅಂಟ್ಕೊಂಡು ಕೂತ್ಕೋತೀನೇನು? ನಾನು ಸೀತೆ ಪಾತ್ರ ಹಾಕ್ಕೊಂಡಿದ್ದೀನಿ, ಮತ್ತು ನಾಟಕ ಮುಗಿದ ಮೇಲೂ ಕೂಡ ನಾನು ಸೀತೆ ಥರನೇ ಸೀತೆ ಪಾತ್ರದಲ್ಲೇ ಇರಬೇಕು ಅಂತ ನಡೀತದೆ? ನಡೀತದಾ? ಇಲ್ಲ. ಹಾಗೆ ಮತ್ತು ನಾಟಕ, ಪ್ರೇಕ್ಷಕರು, ನಾಟಕದ ಪಾತ್ರಗಳು, ಇದನ್ನು ಮೀರಿಯೂ ಕೂಡ ಬದುಕು ಐತೆ ಇಲ್ಲ? ನಾಟಕ ಮಾಡೋನಿಗೆ ಆ ಪಾತ್ರ ಅಷ್ಟೇ ಅವ್ನ ಕೆಲಸ ಇದ್ದ, ಅಥವಾ ಅದನ್ನು ಮೀರಿ ಮತ್ತೆ ಅವನಿಗೆ ಬದುಕೈತ? ಐತೆ ಇಲ್ಲ? ಅವನು ಹುಡುಗಿ ವೇಷ ಹಾಕ್ಕೊಂಡಿರ್ಬೋದು, ನಾಟಕದಿಂದ ಹೊರಗೆ ಅವನು ಹುಡುಗ ಆಗಿರ್ಬೋದು. ಹಂಗೆ ಮಾಡ್ತಾರೆ ಇಲ್ರಿ? ಮಾಡ್ತಾರೆ ಇಲ್ರಿ? ಹುಡುಗನ ವೇಷ ಹಾಕ್ಕೊಂಡಿರ್ಬೋದು ನಾಟಕದಲ್ಲಿ, ಅವಳು ಹುಡುಗಿ ಆಗಿರ್ಬೋದು. ಹೌದು, ನಾಟಕದಲ್ಲಿ ರಾವಣನ ಪಾತ್ರ ಇರ್ಬೋದು, ಆದರೆ ನಾಟಕದಿಂದ ಹೊರಗೆ ಹೋದ್ಮೇಲೆ ಅವನು ಒಬ್ಬ ಒಳ್ಳೆ ಸಜ್ಜನ ವ್ಯಕ್ತಿ ಆಗಿರಬಹುದು. ಹೌದು, ಆರೋಪ ಮಾಡ್ಕೊಳ್ತೀವೇನು ನಾವು? ಅದು ನಾಟಕ. ನಾಟಕದಲ್ಲಿ ಅದೆಲ್ಲ ಹೊರಗೆ ಬಂದ ಮೇಲೆ ನಾನೊಬ್ಬ ಸಜ್ಜನ, ಎಲ್ಲರ ಜೊತೆ ಸ್ವಾಭಾವಿಕವಾಗಿ ನಾನು ಬದುಕಬೇಕು, ನನಗೊಂದು ಬದುಕಿದೆ ಅಂತ ಹೇಳ್ತೀವಲ್ಲ, ಹಾಗೇ ಇಲ್ಲೂ ಕೂಡ ಹುಟ್ಟು ಮತ್ತು ಸಾವುಗಳ ನಡುವೆ ಇದೇನು ದೇಹ, ಜೀವ, ಹೆಣ್ಣು ಗಂಡು, ಒಡೆಯ ಸೇವಕ, ಈ ಎಲ್ಲ ಪಾತ್ರಗಳಿದಾವೆಲ್ಲ, ಇದನ್ನು ಮೀರಿಯೂ ಕೂಡ ಜೀವನ ಅಂತ ಒಂದು ಇದೆ. ಜೀವ, ಇದೆಲ್ಲ ಜೀವದ ಪಾತ್ರಗಳು, ಜೀವ ನಾಟಕ ರಂಗ. ಆದರೆ ಜೀವನ ಅಂದರೆ ಜೀವವು ಎಲ್ಲಿ ಹೋಗಿ ವಿಶ್ರಮಿಸುತ್ತದೆಯೋ, ಜೀವನ ನ ಅಂದರೆ ಎಲ್ಲಿ ಅದು ಇಲ್ಲದಂತೆ ಇರುವುದು. ಜೀವವು ಎಲ್ಲಿ ನಾನು ಇಲ್ಲದಂತೆ ಇರುವುದೋ ಅದಕ್ಕೆ ಜೀವನ ಅಂತ ಕರೀತಾರೆ. ಹುಟ್ಟು ಸಾವುಗಳ ನಡುವೆ ಇದಕ್ಕೆ ಬದುಕು ಅಂತ ಕರೀತಾರೆ. ಬದುಕು ಅದೊಂದು ನಾಟಕ, ಜೀವನ ಅದು ನೈಜ. ಅಲ್ಲಿ ಪಾತ್ರಗಳಿಲ್ಲ. ಪಾತ್ರಗಳು ಯಾವಾಗಲೂ ಕತ್ತಲಲ್ಲಿ ಚಂದ ಕಾಣ್ತವೆ,
ಬೆಳಕಿನಾಗ ಚಂದ ಕಾಣ್ತಾವ, ಕತ್ಲಾಗ ಚಂದ ಕಾಣ್ತಾವ ಪಾತ್ರೆಗಳು, ಕತ್ಲಾಗೆ ಚಂದ ಕಾಣ್ತಾವ. ಹಾಗೆ ಬದುಕು ಕತ್ತಲಲ್ಲಿದೆ ಅಂದರೆ ಅಜ್ಞಾನದಲ್ಲಿದೆ. ಅಜ್ಞಾನದ ಮಬ್ಬುಗತ್ತಲೆಯಲ್ಲಿ ಈ ಎಲ್ಲ ಪಾತ್ರಗಳು ಚಂದ ಕಾಣಿಸ್ತವೆ, ಗಂಡ ಹೆಂಡತಿ ಮಕ್ಕಳು. ಆಮೇಲೆ ಬೆಳಕು ಹರಿತು, ಕತ್ಲು ಹೋಯಿತು ಅಂದರೆ ಅಲ್ಲಿ ಪಾತ್ರಗಳೇ ಚಂದ ಕಾಣಂಗಿಲ್ಲ. ಅಲ್ಲಿ ಯಾವುದೂ ಇಲ್ಲ, ಗಂಡ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ, ಯಾವುದೂ ಇಲ್ಲ, ಎಲ್ಲವೂ ಪಾತ್ರಗಳು. ಈ ಬದುಕಿನ ನಾಟಕ ರಂಗದಲ್ಲಿ ಎಲ್ಲವೂ ಪಾತ್ರಗಳು. ಆ ನಾಟಕ ಮುಗಿದ ಮೇಲೆ ಅಥವಾ ನಾಟಕದಿಂದ ಹೊರಗೆ ಜೀವನ ವಿಸ್ತಾರವಾಗಿದೆ, ಅನಂತವಾಗಿದೆ, ಅನಂತವಾಗಿದೆ. ಬದುಕು ಸೀಮಿತವಾಗಿದೆ. ಯಾರಿಗೆ 100 ವರ್ಷ, ಯಾರಿಗೆ 80 ವರ್ಷ, ಯಾರಿಗೆ 60 ವರ್ಷ, ಯಾರಿಗೆ 35 ವರ್ಷ. ಯಾರು ಹುಟ್ಟಿದ ತಕ್ಷಣವೇ ಸತ್ತೋಗ್ಬಿಡ್ತಾರೆ, ಯಾರೋ ಹೊಟ್ಟೆನಲ್ಲೇ ಅಷ್ಟೇ ಪಾತ್ರ ಇರುತ್ತೆ ಅವ್ರದ್ದು. ತಲೆ ಕೆಡಿಸ್ಕೋಬಾರ್ದು, ಅಷ್ಟೇ ಪಾತ್ರ, ಅವರ ಕರ್ಮ ಅಷ್ಟೇ ಇರುತ್ತೆ. ಕರ್ಮ ಮುಗಿದ ಮೇಲೆ ಒಂದು ಕ್ಷಣ ಕೂಡ ನಾನು ಹೆಚ್ಚಿಗಿರ್ತೀನಿ ಅಂದರೆ ಇಲ್ಲಿ ಅವಕಾಶ ಇಲ್ಲ. ಆದರೆ ಯಾಕೆ ದುಃಖ ಆಗ್ತದೆ ನಮಗೆ? ಇದೇ ಸತ್ಯ ಅಂದ್ಕೊಂಡಿರ್ತೀವಲ್ಲ, ಇದು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಅದಕ್ಕೆ ಅಂಟ್ಕೊಳ್ತೀವಲ್ಲ, ಅದಕ್ಕೆ ದುಃಖ. ದುಃಖ ತುಂಬ್ಯಾದ ಮರ್ತ್ಯದ ಮ್ಯಾಲೆ ಸುಖ ಎಲ್ಲರಿಗೆಲ್ಲ ಇದ್ರವ. ಆದರೆ ಕೆಲವರು ಕಥೆಯನ್ನು ಬರೆದಿಟ್ಟಿದ್ದಾರೆ, ಅವರು ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಂಥ ಕಷ್ಟ ಬಂದರೂ ಕೂಡ ದುಃಖ ಮಾಡ್ಕೊಂಡಿಲ್ಲ. ಪಾಂಡವರ ಕಥೆ ಕೇಳಿದ್ದೀರಿ? ಅವರು ಯಾವತ್ತಾದರೂ ದುಃಖಿಯಾಗಿದ್ರಾ? ಕಷ್ಟ ಇರ್ಬೋದು, ಅವರಿಗೆ ಬಂದ ಕಷ್ಟ ಯಾರಿಗೂ ಬಂದಿಲ್ಲ, ಹೌದು, ಕಷ್ಟ ಇರ್ಬೋದು. ಆದರೆ ದುಃಖಿಯಾಗಿದ್ರಾ? ಕಷ್ಟಕ್ಕೂ ದುಃಖಕ್ಕೂ ವ್ಯತ್ಯಾಸ ಇದ್ದ? ಇದು ಕಷ್ಟ ಇಲ್ಲದೆ ಬದುಕಿಲ್ಲ ಪೂರ್ಣ. ಇದು ಕಷ್ಟ ಮತ್ತು ಕರ್ಮ, ಕಷ್ಟ ಕರ್ಮ. ಇಲ್ಲಿರುವುದೆಲ್ಲ ದುರಿತ ಸುಖ. ಅಂದರೆ ಒಂದು ಕ್ಷಣ ಸುಖಕ್ಕೋಸ್ಕರ ಸಾಗರದಷ್ಟು ದುಃಖವನ್ನು ನಾನು ಸಹಿಸಿಕೊಳ್ಳಬೇಕಾಗುತ್ತದೆ. ಇದರ ಸ್ವರೂಪ ಇದು, ಈ ಬದುಕಿನ ಸ್ವರೂಪ. ಆದರೆ ಬಸವಣ್ಣ ಹೇಳ್ತಾರೆ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇದೊಂದು ಶಿವನು ನಿರ್ಮಾಣ ಮಾಡಿದಂತಹ ಒಂದು ಟಂಕ ಶಾಲೆ, ಇದೊಂದು ಪಾಠಶಾಲೆ. ಕರ್ತಾರ ಅಂದರೆ ಶಿವ ಪರಮಾತ್ಮ ತನ್ನ ಹಾಗೆ ನಮ್ಮನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಜೀವಗಳೇನು ಅನೇಕ ಪಾತ್ರಗಳಲ್ಲಿ ವ್ಯವಹಾರ ಮಾಡ್ತಾ ಇದ್ದಾವೋ ಇವರನ್ನೆಲ್ಲ ತನ್ನ ಹಾಗೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಟಂಕಶಾಲೆ ಮಾಡ್ಕೊಂಡಿದ್ದಾನೆ. ಇದೊಂದು ಉದ್ದೇಶ ಇದೆ. ತನ್ನ ಹಾಗೆ ಮಾಡ್ಕೊಳ್ಳೋದಂದರೆ ಏನು? ಅಜ್ಞಾನವನ್ನು ತೊಡೆದು ಹಾಕಿ ಜ್ಞಾನ ಸ್ವರೂಪದಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವುದು. ಅಷ್ಟಕ್ಕೋಸ್ಕರ ಇದೊಂದು ಶಾಲೆ ತೆಗೆದಿದ್ದಾನೆ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ. ನೋಡಿ, ಇಲ್ಲಿ ನಾನು ಸರಿಯಾಗಿ ಪಾತ್ರವನ್ನು ನಿಭಾಯಿಸಿದರೆ ಅಲ್ಲಿ ಪರಮಾತ್ಮ ನನ್ನನ್ನು ಎತ್ತಿಕೊಳ್ಳುತ್ತಾನೆ, ತನ್ನ ಹಾಗೆ ಮಾಡಿಕೊಳ್ಳುತ್ತಾನೆ. ಪರಮಾತ್ಮ ಹೇಗಿದ್ದಾನೆ? ಅವನು ಸುಖ ಸ್ವರೂಪವಾಗಿದ್ದಾನೆ. ಅವನ ಸ್ವರೂಪವೇ ಸುಖ. ಅವನು ನಿತ್ಯನಾಗಿದ್ದಾನೆ, ಅವನು ಪ್ರಕಾಶಮಯವಾಗಿದ್ದಾನೆ, ಅವನು ವಿಭು, ಅವನು ಸಚ್ಚಿತ್ ಆನಂದ ಸ್ವರೂಪವಾಗಿದ್ದಾನೆ, ಅವನು ಪರಿಪೂರ್ಣವಾಗಿದ್ದಾನೆ, ಜ್ಞಾನಪೂರ್ಣವಾಗಿದ್ದಾನೆ, ಧರ್ಮಸ್ವರೂಪವಾಗಿದ್ದಾನೆ. ಆದರೆ ಅದರ ಮರವೆಯಲ್ಲಿ ನಮಗೆ ಅದೆಲ್ಲ ಕಷ್ಟ, ಕರ್ಮ, ಕೋಟಲೆಗಳು, ದುಃಖ, ದುಮ್ಮಾನಗಳು, ಹೋರಾಟ ಅದೇನೇ.
ಆ ಸುಖವೇ ನಮಗಿಲ್ಲಿ ದುಃಖ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕೆಂದರೆ ದೃಷ್ಟಿ ಪಲ್ಲಟ ಆಗಿಬಿಟ್ಟದೆ. ಈ ಹಲ್ಲಿನ ಜಾಗೆಯಲ್ಲಿದ್ದರೆ ಅದು ಕಚ್ಚುತ್ತದೆ, ತಿಂತದೆ, ಜಗಿತದೆ, ಸಣ್ಣ ಮಾಡ್ತದೆ, ರಸ ಮಾಡಿ ನುಂಗೋಕ್ಕೆ ಸಹಾಯ ಮಾಡ್ತದೆ. ಹೌದಾ? ಅದೇ ಹಲ್ಲು ಜಾಗ ಬಿಡ್ತು ಅಂದರೆ ಅದಕ್ಕೆ ಕಚ್ಚಕ್ಕೂ ಬರೋಂಗಿಲ್ಲ, ಅದು ಸಣ್ಣ ಮಾಡೋಂಗಿಲ್ಲ, ರಸನೂ ಆಗೋದಿಲ್ಲ, ನುಂಗಕ್ಕೂ ಆಗೋಂಗಿಲ್ಲ. ಹೌದಾ? ಮತ್ತು ನೋವು ಬೇರೆ ಆಗ್ತದೆ. ಹೌದೇನು? ಹಾಗೆ ನಾವು ಪರಮಾತ್ಮನ ಜಾಗನಲ್ಲಿ ಭದ್ರವಾಗಿ ನಮ್ಮ ಸ್ವಸ್ವರೂಪ ಸ್ಥಿತಿನಲ್ಲಿದ್ದರೆ ಅಲ್ಲಿ ದುರಿತವಿಲ್ಲದ ಸುಖವಿದೆ. ಅಂದರೆ ದುಃಖದ ಸೋಂಕಿಲ್ಲದ ಸುಖವಿದೆ. ಕೆನಿಸದ ಸವೆಯದ, ಹೌದಾ? ಅಂತಹ ಸುಖವಿದೆ. ಆದರೆ ಸ್ವಲ್ಪ ಅಲುಗಾಡಿರೋದ್ರಿಂದ ಏನಾಗ್ತದೆ? ಆ ಮಿಸುಕು ಈ ಒಂದು ಜನ್ಮಕ್ಕೆ ಅರೆ ಕ್ಷಣದ ವಿಸ್ಮೃತಿಯಿಂದ ಈ ಒಂದು ಜನ್ಮ ಆಗಿರ್ತದೆ. ಕ್ಷಣ ಅಲ್ಲ, ಕ್ಷಣದೊಳಗಿಂದು ಒಂದಿಷ್ಟು ಅರ್ಧ ಕ್ಷಣ ಅಂದರೆ ಎಷ್ಟು? ಟಕ್, ಇದು ಕ್ಷಣ. ಹೌದಾ? ಅದರೊಳಗೆ ಮತ್ತು ಅರ್ಧ ಅಷ್ಟು ವಿಸ್ಮೃತಿಗೆ ಈ ಜನ್ಮ ಆಗಿರ್ತದೆ. ಈ ಒಂದು ಜನ್ಮ ಆಗಿರ್ತದೆ. ಹೌದು? ಒಂದು ಜನ್ಮ ಅಲ್ಲ, ಒಂದು ಕ್ಷಣದೊಳಗಿನ ಅರ್ಧ ಕ್ಷಣದೊಳಗ ಅನಂತ ಜನ್ಮಗಳಿಗೆ ಕಾರಣ ಆಯ್ತು. ಅರೆ ಕ್ಷಣ ವಿಸ್ಮೃತಿಯು ಅನಂತ ಜನ್ಮಗಳಿಗೆ ಕಾರಣವಾಗಿದೆ. ಲೆಕ್ಕ ನೋಡ್ರಿ ನೀವು. ಒಂದು ಅರ್ಧ ಕ್ಷಣ ಮರೆತಿದ್ದಕ್ಕೆ, ನನ್ನ ಸ್ವರೂಪವನ್ನು ಮರೆತಿದ್ದಕ್ಕೆ ಅನಂತ ಜನ್ಮಗಳಿಗೆ ಕಾರಣವಾಯಿತು. ಇನ್ನು ಈ ಒಂದು ಜನ್ಮಕ್ಕೆ ಎಷ್ಟು ವಿಸ್ಮೃತಿ ಇರ್ಬೋದು? ಈಗ ಹುಟ್ಟಿದ್ದಕ್ಕೆ ಎಷ್ಟು ಲೆಕ್ಕ ಹಾಕಕ್ಕೆ ಬರ್ತೈತೆ ನಮಗೆ? ಅರ್ಧ ಕ್ಷಣಕ್ಕೆ ಅನಂತ ಜನ್ಮದವ, ಒಂದು ಜನ್ಮಕ್ಕೆ ಎಷ್ಟು ಅಂದರೆ ಅಷ್ಟು ಸೂಕ್ಷ್ಮ. ಅಂದರೆ ಹುಟ್ಟು ಇದು ಒಂದು ವಿಸ್ಮೃತಿ, ಅಂದರೆ ಮರೆವು. ವಿಸ್ಮೃತಿ ಅಂದರೆ ಏನು? ಮರೆವು. ಭವಬಂಧನ ಭವಪಾಶವಾದ ಕಾರಣವೇನಯ್ಯ? ಹಿಂದನ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ. ಅದೇ ವಿಸ್ಮೃತಿ. ಲಿಂಗದಲ್ಲಿ ದೃಷ್ಟಿ ಪಲ್ಲಟ ಆಯ್ತಾ? ಭವಬಂಧನವಾಗುತ್ತೆ. ಮತ್ತು ನಾನು ಬೆಳಗ್ಗೆ ಲಿಂಗ ಪೂಜೆ ಮಾಡ್ಕೊತೇನೆ, ಮಧ್ಯಾಹ್ನ ಲಿಂಗ ಪೂಜೆ ಮಾಡ್ಕೊತೇನೆ, ಸಂಜೆ ಲಿಂಗ ಪೂಜೆ ಮಾಡ್ಕೊತೇನೆ. ಅಂದರೆ ಲಿಂಗ ಪೂಜೆ ಅಂದರೆ ಲಿಂಗದಲ್ಲಿ ದೃಷ್ಟಿ ಇಡ್ತೇನೆ, ಲಿಂಗವನ್ನು ನೋಡ್ತೇನೆ. ಹೌದು. ಮತ್ತು ಬೇರೆ ಟೈಮ್ನಲ್ಲೆಲ್ಲ ಏನು ಮಾಡ್ತೀರಿ? ಲೆಕ್ಕ ಏನು? ಒಂದು ಕ್ಷಣ ಲಿಂಗ ದೃಷ್ಟಿ ತಪ್ಪಿದ್ರು, ಅರ್ಧ ಕ್ಷಣ ಲಿಂಗ ದೃಷ್ಟಿ ತಪ್ಪಿದ್ರು ಅನಂತ ಜನ್ಮಗಳಿಗೆ ಕಾರಣ ಆಗ್ತದೆ ಅಂತ ಗುರು ಹೇಳ್ತಾನೆ ಈ ಮಾತನ್ನು. ಇನ್ನು ನಾನು ಬೆಳಗ್ಗೆ 1 ಗಂಟೆ ನೋಡ್ತೀನಿ, ಮಧ್ಯಾಹ್ನ 1 ಗಂಟೆ ನೋಡ್ತೀನಿ, ರಾತ್ರಿ 1 ಗಂಟೆ ನೋಡ್ತೀನಿ. ಮತ್ತು ಇವು ಮಿಕ್ಕ 21 ಗಂಟೆಗಳು, 21 ಗಂಟೆ ದೃಷ್ಟಿ ಪಲ್ಲಟ ಆದರೆ ಎಷ್ಟು ಸತಿ ಹುಟ್ಟಬೇಕಾಗ್ತದೆ? ಅನಂತದ ಮುಂದೆ ಮತ್ತೆ ಹೆಂಗೆ ಲೆಕ್ಕ ಹಾಕೋದು? ಸವಾಲು. ಹಾಗಾದರೆ ಏನು? ಇದು ಒಂದು ಮರವೇನೆ. ನಾನು ಲಿಂಗ ಕಟ್ಕೊಂಡೀನಿ, ನಾನು ಲಿಂಗ ಕೈಯಾಗಿ ಇಟ್ಕೊತೀನಿ, ನಾನು ಲಿಂಗದ ಕಡೆ ನೋಡ್ತೀನಿ, ನಾನು ಲಿಂಗ ಪೂಜೆ ಮಾಡ್ತೀನಿ. ಇದು ಒಂದು ಮರವೇನೆ. ಯಾಕಂದರೆ ಎಷ್ಟೊತ್ತನ್ನು ಮಾಡೋಕ್ಕಾಗ್ತದೆ? ಎಷ್ಟೊತ್ತನ್ನು ಲಿಂಗ ಪೂಜೆ ಮಾಡೋಕ್ಕಾಗ್ತದೆ? ಎಷ್ಟೊತ್ತನ್ನು ಲಿಂಗ ನೋಡೋಕ್ಕಾಗ್ತದೆ? ಹಾಗಾದರೆ ಅರಿವೇನು? ಇದೊಂದು ಪಾತ್ರ, ಇದೊಂದು ರೂಪಕ. ಏನು? ಎದೆ ಮೇಲೆ ಲಿಂಗ ಇಟ್ಕೋಬೇಕು, ಅಂಗೈನಲ್ಲಿ ಲಿಂಗ ಇಟ್ಕೊಂಡು ಕಣ್ಣು ಮಿಡ್ಕಿಸ್ದಂಗೆ ನೋಡಬೇಕು. ಇದೊಂದು ಪಾತ್ರ. ಆದರೆ ಅದರಿಂದ ನಾನು ಏನು ಪಾಠ ಕಲಿಬೇಕು? ಏನಕ್ಕೆ ಇದು ಪಾತ್ರ ಇರೋದು? ಈ ಬದುಕು ಏನಕ್ಕಿರೋದು? ನಾವು ಶಿವಸ್ವರೂಪಿಗಳಾಗೋದಕ್ಕೋಸ್ಕರ ಇದೆಲ್ಲ ನಾಟಕರಂಗ ಮತ್ತು ಪಾತ್ರಗಳು. ಹೌದಾ? ಈ ಲಿಂಗವನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀನಿ, ಇದೊಂದು ರೂಪಕ, ಇದೊಂದು ಪಾತ್ರ. ಹಾಗಾದರೆ ಈ ಪಾತ್ರ ಏನಕ್ಕಿದೆ?
ಏನೋ ಅರಿವು ಮಾಡ್ಕೊಳ್ಳೋದಕ್ಕೆ, ನನ್ನ ಸ್ವರೂಪದ ಅರಿವು ಮಾಡ್ಕೊಳ್ಳೋದಕ್ಕೆ. ಹಾಗಾದರೆ ಏನು ಅರಿವು ಮಾಡ್ಕೋಬೇಕು ನಾನಿಲ್ಲಿ? ಲಿಂಗವೇ ನನ್ನನ್ನು ಸದಾವಕಾಲ ಎದೆಗವಚಿಕೊಂಡು ಆಲಿಂಗಿಸಿಕೊಂಡಿದೆ. ಇದು ಅರಿವು. ಲಿಂಗವೇ ನನ್ನನ್ನು ತನ್ನ ಅಂಗೈನಲ್ಲಿರಿಸಿಕೊಂಡು ಆಚೆ ಈಚೆ ಎಲ್ಲಿಯೂ ಬೀಳದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿ ಆಟವಾಡಿಸಿಕೊಂಡಿದೆ. ಇದು ಅರಿವು. ಹಾಗಾದರೆ ನಾವು ಕುರುವಿಗೆ ಅಂಟಿಕೊಂಡಿದ್ದೀವ ಅಥವಾ ಅರಿವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವ? ಓ, ನಾನು ಲಿಂಗ ಕಟ್ಕೊಂಡಿದ್ದೀನಿ, ಲಿಂಗ ಅಂಗೈನಲ್ಲಿ ಇಟ್ಕೊಳ್ತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀನಿ, ನಾನು ಲಿಂಗ ಪೂಜೆ ಮಾಡ್ತೀನಿ ಅಂದರೆ ಅಂಟು ಗಂಟು ನಂಟು ಮಾಡ್ಕೊಂಡಿದ್ದೀವ ಅದ್ರ ಜೊತೆಗೆ, ಅಥವಾ ಅರಿವು ಮಾಡ್ಕೊಂಡಿದ್ದೀವ? ಅರಿವು ಮಾಡಿಕೊಂಡ್ರೆ ಅದರದ್ದು ಸಾರ್ಥಕ, ಆ ಪಾತ್ರದ ಸಾರ್ಥಕ. ಹಾಗೇನೆ ಇವೆಲ್ಲವುಗಳು ಕೂಡ ಪಾತ್ರಗಳೇ. ಅಪ್ಪ ಅಮ್ಮ, ಮಕ್ಕಳು, ಗಂಡ ಹೆಂಡತಿ, ನೆಂಟರು, ಶತ್ರುಗಳು, ಹೋರಾಟ, ವ್ಯವಹಾರ, ಉದ್ಯೋಗ, ಕೃಷಿ ಕಾಯಕ ಎಲ್ಲವೂ ಕೂಡ ಪಾತ್ರಗಳೇ. ಈ ಪಾತ್ರಗಳಲ್ಲಿ ನಾನು ಊಟ ಮಾಡ್ತೀನಿ, ನಾನು ನಿದ್ದೆ ಮಾಡ್ತೀನಿ, ನಾನು ಬಿತ್ತುತ್ತೇನೆ, ನಾನು ಬೆಳಿತೀನಿ, ನಾನು ಕೊಡ್ತೀನಿ, ನಾನು ತಗೊಳ್ತೀನಿ ಅಂಥೇಳಿ ಆ ಪಾತ್ರಕ್ಕೆ ಅಂಟ್ಕೊಂಡಿದ್ದೀವೋ ಅಥವಾ ಏನಾದ್ರು ಅರಿವು ಮಾಡ್ಕೊಳ್ಳೋ ಪ್ರಯತ್ನ ನಡೆದದ್ದು? ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೆಷ್ಟು ಪಾತ್ರ ಮಾಡ್ತೀವಿ? ನಾನು ಅಂತಲೇ ಮಾಡ್ತೀವೋ ಅಥವಾ ಏನಾದರೂ ಒಳಗೆ ಅರಿವು ಸ್ಫುರಣ ಆಗ್ತದೆ ನಮ್ಮೊಳಗೆ? ಸ್ವಲ್ಪ ನೋಡ್ಕೋಬೇಕು. ಅದು ಜನ್ಮದ ಸಾರ್ಥಕತೆ. ಹುಟ್ಟಿ ಬಂದುದರ ಸಾರ್ಥಕತೆ ಏನು ಅಂತಂದರೆ, ಈ ಪಾತ್ರ ಏನಕ್ಕೋಸ್ಕರ ಇದೆ? ಇದೊಂದು ಕುರುಹು, ಇದೊಂದು ಪಾತ್ರ, ಇದರ ಒಳಗಿರೋ ಅರಿವೇನು? ಅದಕ್ಕೆ ಆ ಅರಿವನ್ನು ವಿವರಿಸೋದಕ್ಕೆ ವಚನಗಳು. ಅಜ್ಞಾನದಲ್ಲಿ ಈ ಪಾತ್ರಗಳಿಗೆ ನಾನು ಅಂಟಿಕೊಂಡಿದ್ದೇನೆ. ಆ ಅಜ್ಞಾನದ ಆವರಣವನ್ನು ಭಂಗಗೊಳಿಸೋದಕ್ಕೋಸ್ಕರ ಬಸವೇಶ್ವರ ವಚನಗಳನ್ನು ಬರೆದರು. ಹಾಗೆ ಅವರೊಬ್ಬರೇ ವಚನ ಬರೆದ್ರೇನು, ಅವ್ರ ಜೊತೆಗೆ ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ಪರಮ ಪದವಿಯನ್ನು ಕೊಟ್ಟು ಅವರೂ ಕೂಡ ತಮ್ಮ ತಮ್ಮ ಅಜ್ಞಾನವನ್ನು ಭಂಗಗೊಳಿಸ್ಕೊಳ್ಳೋದಕ್ಕೋಸ್ಕರ ವಚನಗಳನ್ನು ಹಾಡಿಕೊಂಡರು. ಏನು ಅಜ್ಞಾನ? ಒಂದು ವಚನ ಹೇಳ್ತೀನಿ. ಕೊಡುವಾತ ಸಂಗ ಕೊಂಬಾತ ಸಂಗ, ಕೊಡುವಾತ ಸಂಗ ಕೊಂಬಾತ ಸಂಗ, ಕಾಣೀರೆಲ್ಲವೋ ನರಮಾನವರ ಕೊಡುವರೆಂಬಾತನ, ನರಮಾನವರ ಕೊಡುವರೆಂಬಾತನ, ಬಾಯಲ್ಲಿ ಬಾಲ ಹುಳುಗಳು ಸುರಿಯವೆ, ಬಾಯಲ್ಲಿ ಬಾಲ ಹುಳುಗಳು ಸುರಿಯವೆ, ಮೂರು ಲೋಕಕ್ಕೆ ನಮ್ಮ ಕೂಡಲ ಸಂಗಯ್ಯ, ಮೂರು ಲೋಕಕ್ಕೆ ನಮ್ಮ ಕೂಡಲ ಸಂಗಯ್ಯ, ಕಾಣೀರೆಲ್ಲವೋ ಕಾಣೀರೆಲ್ಲವೋ. ಇದು ನಾನು ಕೊಡುತ್ತೇನೆ, ಹೌದಾ? ನಾನು ತೆಗೆದುಕೊಳ್ಳುತ್ತೇನೆ ಅಂತ ನಾವು ವ್ಯವಹಾರ ಮಾಡ್ತೀವಿಲ್ಲ, ಅದು ಆ ಅಜ್ಞಾನವನ್ನು ಅವ್ರು ಏನು ಮಾಡ್ತಾರೆ? ಹೊಡೆದು ಹಾಕ್ತಾರೆ. ಏನು? ಕೊಡುವಾತ ಸಂಘ ಕೊಂಬಾತ ಸಂಘ. ಅಕಸ್ಮಾತ್ ನರಮಾನವರು ಕೊಡ್ತಾರ, ನರಮಾನವರು ತಗೊಳ್ತಾರ ಹಿಂಗಂದ್ರೆ ಅಂಥವ್ರ ಬಾಯಾಗ ಬಾಲ್ಗಳಾಗಿ ಬೀಳ್ತಾವಂತ. ಇದಕ್ಕಿಂತ ಕೆಟ್ಟ ಬೈಗಳ ಯಾರೇ ಬೈಯಕ್ಕೆ ಸಾಧ್ಯತೆ? ಎಷ್ಟು ಕೆಟ್ಟ ಬೈಗಳ ಇದು! ಅಷ್ಟು ಒಳ್ಳೆ ಬಸವನ್ನ ಇಷ್ಟು ಕೆಟ್ಟದಾಗಿ ಬೈತಾರ ಅಂತಂದ್ರೆ ಅದು ಎಷ್ಟು ಕೆಟ್ಟದಿರಬೇಡ. ನಾನು ಕೊಡ್ತೀನಿ, ನಾನು ತಗೊಳ್ತೀನಿ ಅನ್ನೋದು ಅದು ಎಷ್ಟು ಭಯಾನಕವಾದ ಪಾಪ ಕಾರ್ಯ ಆಗಿರಬೇಡ.
ಅವ್ರಿಗೆ ಅಷ್ಟು ಸಿಟ್ಟು ಬರ್ತದೆ ಅಂತಂದರೆ, ಇಷ್ಟು ಕೆಟ್ಟದಾಗಿ ಅವ್ರು ನಮ್ಮನ್ನು ಬೈತಾರೆ ಅಂತ. 3 ಲೋಕಕ್ಕೆ ನಮ್ಮ ಕೂಡಲ ಸಂಗಯ್ಯ ಕಾಣಿರೆಲ್ಲವೋ ನೋಡ್ರಿ ಅಂತಾರೆ ಅವರು. ನೋಡ್ರಿ, ಲಿಂಗ ಹಿಡ್ಕೊಂಡು ನೋಡ್ರಿ. 3 ಲೋಕ ಯಾವುದು? ಈ ಸ್ಥೂಲ ಜಗತ್ತು, ಈ ಜಾಗರದಲ್ಲಿ ಏನು ವ್ಯವಹಾರ ಮಾಡ್ತೀವಿ. ಆಮೇಲೆ ನಿದ್ದೆನಲ್ಲಿ, ಕನಸಲ್ಲಿ, ಅಕಸ್ಮಾತ್ ಕನಸಲ್ಲಿ ಏನಾದ್ರು ಕೊಟ್ಟಿದ್ರು ತೊಗೊಂಡಿದ್ರು, ಹೌದಾ? ಆಮೇಲೆ ನಿದ್ರೆಯಲ್ಲಿ ನಡೆಯೋ ವ್ಯವಹಾರ ಏನಾದರೂ ಇದ್ದರೆ ಎಲ್ಲಕ್ಕೂ ಕೂಡ ಯಾರು? ಕೂಡಲ ಸಂಗಯ್ಯನೇ. ಇದು ಸ್ಮೃತಿ. ಇದಕ್ಕೆ ಅರಿವು, ಸ್ಮೃತಿ. ಅಕಸ್ಮಾತ್ ವಿಸ್ಮೃತಿ ಆಗಿಬಿಟ್ರೆ, ಅರೆಕ್ಷಣ ವಿಸ್ಮೃತಿ ಆದರೂ ಅನಂತ ಜನ್ಮಗಳಿಗೆ ಕಾರಣ. ಎಷ್ಟು ಭಯಂಕರ ಲೆಕ್ಕ ಐತಿ ನೋಡ್ರಿ. ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ, ಧರಣಿಯ ಮೇಲೊಂದು ಹಿರಿದಪ್ಪ ಸಂತೆಯ ಮಂದಿ. ಅಲ್ಲಿ ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಅರ್ಧ ಕಾನೆಯ ಸೋಲ, ಒಂದು ಕಾನೆಯ ಗೆಲ್ಲ, ಅರ್ಧ ಕಾನೆಯ ಸೋಲ. ಜಾನ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಅಷ್ಟು ಲೆಕ್ಕಾಚಾರ ಇದೆ. ನಾವು ಎಷ್ಟು ಎಚ್ಚರ ಇರಬೇಕು. ಹಂಗಂದ್ರೆ ಅದಕ್ಕೇನಾದ್ರು ದಾರಿ ಐತಾ? ಈಗ ಒಂದು ಉದಾಹರಣೆ, ಇದೊಂದು ರೂಪಕ. ಏನು? ನಮ್ಮ ಶಾಂತಗಂಗಾಧರ ಸ್ವಾಮಿಗಳ 78ನೇ ಹುಟ್ಟುಹಬ್ಬ ನಾವೆಲ್ಲ ಮಾಡ್ತಾ ಇದ್ದೀವಿ. ಇದೊಂದು ರೂಪಕ, ಇದೊಂದು ಪಾತ್ರ, ಅವ್ರದ್ದೊಂದು ಪಾತ್ರ, ನಮ್ಮದೊಂದು ಪಾತ್ರ, ನನ್ನದೊಂದು ಪಾತ್ರ, ನಿಮ್ಮದೊಂದು ಪಾತ್ರ. ಎಲ್ಲರೂ ನಮ್ಮ ಪಾತ್ರಗಳನ್ನು ಈ ಒಂದು ರೂಪಕದಲ್ಲಿ ಗುರುತಿಸಿಕೊಳ್ಳುತ್ತಿದ್ದೇವೆ. ಯಾರದ್ದೇನು ಒತ್ತಾಯ ಇಲ್ಲ. ಖುಷಿಯಿಂದ ನಾನು ಮಾತಾಡ್ತಾ ಇದ್ದೀನಿ, ಖುಷಿಯಿಂದ ನೀವು ಕೇಳ್ತಾ ಇದ್ದೀರಿ, ಖುಷಿಯಿಂದ ರಸ್ತೆ ಎಲ್ಲ ಸ್ವಚ್ಛ ಮಾಡ್ತೀರಿ, ಖುಷಿಯಿಂದ ಬಣ್ಣ ಹಚ್ತೀರಿ, ಖುಷಿಯಿಂದ ಮತ್ತೇನೋ ಮಾಡ್ತೀರಿ. ಹೌದಾ? ಹಾಗೆ ಎಲ್ಲರೂ ಅವರವರ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದೀವಿ ಅಂತ ಅನ್ನ. ಇದು ಒಂಥರ ಹುಟ್ಟುಹಬ್ಬ ಮಾಡ್ತಾಯಿದ್ದೀವಿ. ನೀವು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹುಟ್ಟುಹಬ್ಬ ಮಾಡ್ತೀವಿ. ತಾಯಿಗೆ ಬಹಳ ಖುಷಿ. ಮೊದಲನೇ ವರ್ಷದ ಹುಟ್ಟುಹಬ್ಬ ಮಾಡೋದು ಮಗುವುದು ಅಂದರೆ ಬಹಳ ಸಂತೋಷ. ಓ, ನಾನು ತಾಯಿ, ನನ್ನ ಮಗು ಅಂತ ಅಭಿಮಾನದಿಂದ ಹುಟ್ಟುಹಬ್ಬ ಮಾಡ್ತಾರೆ. ಮತ್ತೆ ಮುಂದಿನ ವರ್ಷನೂ ಮಾಡ್ತಾಳೆ. ಏನಕ್ಕೋಸ್ಕರ ಇರೋದು ಇದು ಪಾತ್ರ? ಈ ಪಾತ್ರ ಇರೋದು ಏನಕ್ಕೋಸ್ಕರ? ಹುಟ್ಟುಹಬ್ಬ ಮಾಡೋ ಪಾತ್ರ. ಇದೊಂದು ಪಾತ್ರ, ಮಗುವಿನ ಪಾತ್ರ, ತಾಯಿಯ ಪಾತ್ರ, ಹುಟ್ಟುಹಬ್ಬ. ಈ ಪಾತ್ರ ಏನಕ್ಕಿರೋದು? ಇದು ಹೀಗೆ ಮಾಡ್ತಾ ಹೋಗೋದಾ, ಅಥವಾ ಏನಾದರೂ ಅಲ್ಲಿ ಅರಿವಿನ ಸಾಮಗ್ರಿ ನಮಗೆ ಬೇಕಾ? ಇಲ್ಲ, 1 ವರ್ಷಕ್ಕೆ ಇಷ್ಟು ಚಿಕ್ಕ ಕೇಕ್ ಇತ್ತು, 10 ವರ್ಷಕ್ಕೆ ಇಷ್ಟು ದೊಡ್ಡ ಕೇಕ್ ಅಥವಾ ಅಷ್ಟೇ ಬೆಳವಣಿಗೆ ಆಗಬೇಕಾ, ಅಥವಾ ಅರಿವಿನಲ್ಲಿ ಏನಾದರೂ ಬೆಳವಣಿಗೆ ಆಗಬೇಕಾ? ಮರೆವು ಕಟ್ ಮಾಡಬೇಕಾ? ಮರೆವು ಅನ್ನೋವಂಥ ಕೇಕ್ನ ಕಟ್ ಮಾಡಿ ಅರಿವನ್ನು ನಾವು ಹಂಚ್ಕೋಬೇಕು. ಅಂಥದ್ದೇನಾದ್ರು ನಡಿಬೇಕಲ್ಲ. ಏನು ನಡಿಬೇಕಂದ್ರೆ ಈಗ 1 ವರ್ಷ, 2 ವರ್ಷ, 4 ವರ್ಷ, 10 ವರ್ಷ ಮಾಡೋ ಅಷ್ಟರಲ್ಲಿ ಹುಟ್ಟುಹಬ್ಬ ಮಾಡ್ತಾ ನನ್ನೊಳಗೆ ಏನು ಅರಿವನ್ನು ನಾನು ಅರಳಿಸ್ಕೊಳ್ಬೇಕು ಅಂದರೆ, ತಂದೆ ಮತ್ತು ತಾಯಿ ನಮ್ಮಿಬ್ಬರಿಗೂ ಸಮಾನವಾದ ತಾಯಿತನದ ತೃಪ್ತಿಗೋಸ್ಕರ ನಾವು ಮಗುವನ್ನು ಹುಟ್ಟಿಸಿದ್ದೀವಿ, ಬೆಳೆಸ್ತಾ ಇದ್ದೀವಿ, ಲಾಲನೆ ಪಾಲನೆ ಮಾಡ್ತಿದ್ದೀವಿ, ಶಾಲೆ ಕಲಿಸ್ತಿದ್ದೀವಿ, ಬುದ್ಧಿ ಹೇಳ್ತಾ ಇದ್ದೀವಿ, ಬಟ್ಟೆ ಬರೆ ಕೊಡ್ತಾ ಇದ್ದೀವಿ, ಅವಶ್ಯಕತೆಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಏನಕ್ಕೋಸ್ಕರ? ಮಗುವಿಗೋಸ್ಕರ ಅಲ್ಲ, ಮಗುವಿಗೆ ಮಾಡ್ತಿಲ್ಲ, ನನ್ನ ತಾಯಿತನಕ್ಕೋಸ್ಕರ, ತಾಯಿತನವನ್ನು ಪೋಷಣೆ ಮಾಡೋದಕ್ಕೋಸ್ಕರ ನಾನು ಮಗುವಿಗೆ ಇದನ್ನೆಲ್ಲ ಒದಗಿಸ್ತಾ ಇದ್ದೇನೆ. ಬಿಟ್ಟರೆ ಮಗುವಿಗೇ ಕೊಡ್ತಿಲ್ಲ ಇದನ್ನೆಲ್ಲ. ಈ ಅರಿವು ಒಂದು 10 ವರ್ಷಕ್ಕೆ 10 ಸಲ ಹುಟ್ಟುಹಬ್ಬ ಮಾಡೋಷ್ಟಕ್ಕೆ ಈ ಅರಿವು ತಂದೆ ತಾಯಿಗೆ ಬರಬೇಕು. ಎಷ್ಟು ಜನರಿಗೆ ಬಂದಿದೆ? ಕೈಯಲ್ಲಿ. ನನ್ನ ಮಗುಗೆ ಏನೂ ಮಾಡಿಲ್ಲ,
ನನ್ನ ತಾಯ್ತನದ ತೃಪ್ತಿಗೋಸ್ಕರ ನಾನು ಉಣಿಸಿದ್ದೀನಿ, ತಿನ್ನಿಸಿದ್ದೀನಿ, ಶಾಲೆ ಕಲಿಸಿದ್ದೀನಿ, ಬಟ್ಟೆ ಬೇರೆ ಕೊಟ್ಟಿದ್ದೀನಿ, ಅದಕ್ಕೆ ಹೇಸಿಗೆ ತೆಗ್ದಿದ್ದೀನಿ, ಅದಕ್ಕೆ ಆರಾಮಿಲ್ಲ ಅಂತಂದರೆ ಆರೈಕೆ ಮಾಡಿದ್ದೀನಿ, ಹೊತ್ಕೊಂಡು ತಿರುಗಾಡಿದ್ದೀನಿ. ಇದೆಲ್ಲ ಏನಕ್ಕೋಸ್ಕರ? ನನ್ನ ತಾಯ್ತನದ ತೃಪ್ತಿಗೋಸ್ಕರ. ಮಗುವಿಗಾಗಿ ಇದನ್ನು ನಾನು ಮಾಡಿಲ್ಲ. ಮಗುವಿಗೆ ಮಾಡಿದರೂ ಕೂಡ ಇದು ಮಗುವಿಗೋಸ್ಕರ ಅಲ್ಲ, ನನ್ನ ತಾಯ್ತನವನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರ ನಾನು ಇದನ್ನು ಮಾಡಿದ್ದೀನಿ ಅಂತ ಅಮ್ಮ ಅಪ್ಪ ಹೀಗೆ ಅರಿವು ಮಾಡ್ಕೊಂಡವ್ರು ಎಷ್ಟು ಜನ ಇದ್ದೀರಿ? ನೀವೆಲ್ಲ ಅಮ್ಮ ಅಪ್ಪ ಇದ್ದವರೇ ಇದ್ದೀರಾ? ಇಲ್ಲಿ ಮಕ್ಕಳಾಗಿರೋರೇ ಇದ್ದೀರಾ? ಯಾರೂ ಸನ್ಯಾಸಿಗಳಿಲ್ಲ? ಹಾಂ, ಕೈ ಎತ್ತಿ ನೋಡೋಣ. ಎಷ್ಟು ಜನರಿಗೆ ಈ ಅರಿವಾಗಿದೆ? 10 ವರ್ಷಕ್ಕಾದರೂ ಆಗಬೇಕಾ? ಈಗ 1ನೇ ಕ್ಲಾಸಿಗೆ ನಾವು ಮಗುಗೆ ಶಾಲೆಗೆ ಕಳಿಸ್ತೀವಿ. ಅದು 1 ವರ್ಷ ಮುಗಿಯೋಷ್ಟಕ್ಕೆ ಅಂತ ಬರೆಯೋಕ್ಕೆ ಬರಬೇಕಾ? ಹಾಂ, ಮತ್ತು ಒಂದು ಸ್ವಲ್ಪ ಬೆಳವಣಿಗೆ ಆಗಬೇಕಲ್ಲ. 1 ವರ್ಷಕ್ಕೆ, 2 ವರ್ಷಕ್ಕೆ, 10 ವರ್ಷಕ್ಕೆ ಒಂದಿಷ್ಟು ಪುಸ್ತಕ ಓದೋಕ್ಕೆ ಬರಬೇಕಾ? ಹೌದಾ? ನೋಡ್ದಂಗೆ ಬರೆಯೋಕ್ಕೆ ಬರಬೇಕಾ? ಏನಾದ್ರು ಒಂದು ಬೆಳವಣಿಗೆ ಆಗಬೇಕಲ್ಲ. ಹಂಗೆ ಇದು ಒಂದು ಕರ್ತಾರನ ಕಮ್ಮಟವಯ್ಯ. ಇದು ಮರ್ತ್ಯಲೋಕ. ಕ್ಷಣ ಕ್ಷಣಕ್ಕೂ ಅಂತ ಸಾವು ಹಿಂಗೆ ಬಾಯಿ ತೆರ್ಕೊಂಡು ಕೂತತ್ತೆ. ಅಷ್ಟರೊಳಗೆ ನಾನು ಏನಾದ್ರು ಸಾಧಿಸ್ಕೊಳ್ಬೇಕಾಗತ್ತೆ. ಅರಿವು ಮಾಡಿಕೊಂಡು ನಾನು ಪರಮಾತ್ಮನ ಮಡಿಲನ್ನು ಸೇರಬೇಕಾಗತ್ತೆ. ಅದಕ್ಕೆ ಅರಿವು ಒಂದೇ ದಾರಿ. ಅರಿವು ಬಿಟ್ಟರೆ ದಾರಿ ಇಲ್ಲ. ನಾನು ಅರಿವಿನ ದಾರಿಯನ್ನು ಮಾಡಿಕೊಡ್ತಾ ಇದ್ದೀನಿ ಮಾತುಗಳ ಮೂಲಕ, ನನ್ನ ಮಾತುಗಳ ಮೂಲಕ, ನಿಮ್ಮ ಭಾಷೆನಲ್ಲಿ. ಶಾಸ್ತ್ರದ ಭಾಷೆ ಹೇಳಿದರೆ ಕಷ್ಟ ಆಗ್ಬೋದು ಅಂತ ನಿಮ್ಗೇನು ಗೊತ್ತಿದೆಯೋ ಅದೇ ಪಾತ್ರವನ್ನು ತಗೊಂಡು ಅದನ್ನೇ ಇಲ್ಲಿ ಅರ್ಥೈಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಾದ್ರು ಕಷ್ಟ ಇದೆ ನನ್ನ ಮಾತಲ್ಲಿ? ಏನಿಲ್ಲ. ಹಾಂ, ಹಾಗಾದರೆ 10 ವರ್ಷಕ್ಕಾಗಿಲ್ಲ, 20 ವರ್ಷ ಹುಟ್ಟುಹಬ್ಬ ಮಾಡಿರಿ. 20 ವರ್ಷ ಹುಟ್ಟುಹಬ್ಬ ಮಾಡಿರಿ. ಈ ಅರಿವು ಮಾಡ್ಕೊಳ್ರಿ. ಏನು? ನಾನು ಮಕ್ಕಳಿಗೋಸ್ಕರ ಏನೂ ಮಾಡಿಲ್ಲ, ನನ್ನ ತೃಪ್ತಿಗೋಸ್ಕರ, ನನ್ನ ಆತ್ಮತೃಪ್ತಿಗೋಸ್ಕರ ಇದನ್ನೆಲ್ಲ ಮಾಡಿದ್ದೀನಿ. ಹೀಗೆ ನಿಮ್ಮ ಉಸಿರು ಬರಬೇಕು. ರಾತ್ರಿ ಮಲ್ಕೋಬೇಕಾದ್ರೆ ಹೀಗೆ ಉಸಿರು ಹಾಕಿ ಮಲ್ಕೋಬೇಕು. ಅಯ್ಯವ್ವ, ಎಷ್ಟು ಮಾಡಿದ್ನಿ, ಯಾರು ಮಾಡಿದ್ನಿ, ಏನು ಮಾಡಿದ್ನಿ, ಏನಾಯ್ತು? ಹಿಂಗೆ ಎದೆ ಹೊಡ್ಕೊಂಡು ಮಲ್ಕೋತೀವಿಲ್ಲ ನಾವು. ಹೌದು ಇಲ್ಲ, ನಾನು ಏನು ಮಾಡಿಲ್ಲ, ಎಲ್ಲವನ್ನೂ ನನಗೋಸ್ಕರ, ನನ್ನ ಆತ್ಮತೃಪ್ತಿಗೋಸ್ಕರ, ನನ್ನ ಅರಿವನ್ನು ತೃಪ್ತಿಗೊಳಿಸಿಕೊಳ್ಳುವುದಕ್ಕೋಸ್ಕರ, ಅನುಭವವನ್ನು ತಂದುಕೊಳ್ಳೋದಕ್ಕೋಸ್ಕರ, ತಾಯ್ತನವನ್ನು ಅನುಭವಿಸುವುದಕ್ಕೋಸ್ಕರ. ಹೀಗೆ ಉಸಿರು ಬರಬೇಕು. 10 ವರ್ಷಕ್ಕಾರು ಬರಬೇಕು, 20 ವರ್ಷಕ್ಕಾರು ಬರಬೇಕು, 30 ವರ್ಷಕ್ಕಾರು ಬರಬೇಕು. ಮಗ 40, ಅವನಿಗೆ ಮತ್ತೆ ಮಕ್ಕಳಾಗಿರ್ತಾವ, ನಮಗಿನ್ನೂ ಬಂದಿರಲಿಲ್ಲ. ನಾವು ಅತ್ತಿ ಸೊಸೆಯ ಅತ್ತಿ ಮಾವ ಆಗಿರ್ತೀವಿ. ಮತ್ತು ಪಕ್ಕದ ಮನೆಯವ್ರಿಗೆ ಹೋಗಿ ನನ್ನ ಸೊಸೆ ನನ್ನ ಚಾಣ ಮಾಡಿಕೊಟ್ಟಿಲ್ಲ. ಅರೆ, ಸೊಸೆ ಯಾಕೆ ಮಾಡಿಕೊಡ್ಬೇಕು? ನಂದ ಮನೆಯಲ್ಲೇನದು ಸೊಸೆ ಮನೆ ಏನು? ಸೊಸೆ ಈಗ ಬಂದಾಳ, ನಾನು ಮೊದಲೇ ಇದ್ದೀನಿ ಇಲ್ಲೋ? ನನ್ನ ಮನೆಯೊಳಗೆ ನಂಗೆ ಚಹಾ ಮಾಡ್ಕೊಂಡು ಬರ್ತದಿಲ್ಲೋ? ಸೊಸೆ ಬರೋಕ್ಕಿಂತ ಮೊದಲು ಮಾಡ್ಕೊತೇ ಇದ್ನಿಲ್ಲೋ? ಮಾಡಿಲ್ಲೇನು? ಮಾಡೋಕ್ಕೆ ಬರೋದೇ ಇಲ್ಲ. ಸುಮ್ಮನೆ ಗದ್ದಲ ಮಾಡ್ಕೊಳ್ಳೋದು, ಗಂಟು ಮಾಡ್ಕೊಳ್ಳೋದು, ಕಗ್ಗಂಟು ಮಾಡ್ಕೊಳ್ಳೋದು, ಉಸಿರು ಹಾಕೋದು. ಅದೇ ಸಾವು. ಅರಿವಿಲ್ಲದೆ ಉಸಿರನ್ನು ಬಿಡ್ತೀವಲ್ಲ, ಅದೇ ಸಾವು. ಆ ಕ್ಷಣಕ್ಕೆ ಸತ್ತಂಗೆ ನಾವು, ಯಾರಿಗಾದ್ರು ಸಾಯಕ್ಕೆ ಇಷ್ಟ ಇದೆ? ಎಲ್ಲರಿಗೂ ಬದುಕಬೇಕಂತ ಇಷ್ಟ ಇದೆ ಅಂದಮೇಲೆ ಹಂಗೆ ಯಾಕೆ ಉಸಿರು ಹಾಕಬೇಕು? ಉಸಿರಿನಲ್ಲಿ ಒಂದಿಷ್ಟು ಅರಿವನ್ನು ಬೆರೆಸಿಕೊಳ್ಳೋಣ. ಸರಿ, ಆಯಿತಾ? ಹಾಂ, ಒಂದು 10 ವರ್ಷ ಮಗುಗೆ ಹುಟ್ಟುಹಬ್ಬ ಮಾಡಿ. ಅಷ್ಟೊತ್ತಿಗಾಗಲೇ ನನ್ನ ತಾಯ್ತನದ ವಿಕಾಸಕ್ಕೋಸ್ಕರ ಅನ್ನೋ ಅರಿವನ್ನು ಮಾಡಿಕೊಳ್ಳ್ರಿ. ಇದೊಂದು ಶಾಲೆ ನಿಯಮ ಅಂತ ಹಾಕ್ಕೊಳ್ಳೋಣ. ಆಮೇಲೆ ಮಗು ಹುಟ್ಟುಹಬ್ಬ ಮಾಡ್ಕೊಂಡು ಹೋಗಬಾರ್ದು. 10 ವರ್ಷ ಮಾಡಬೇಕಷ್ಟೇ. ಅದಾದಮೇಲೆ ಮಗುವಿನೊಳಗೆ ಅರಿವು ಅರಳಬೇಕು. ನಿಮ್ಮೊಳಗೆ ಅರಿವು ಅರಳಿತ್ತಂದರೆ ಮಗುಗೂ ಅರಳ್ತದೆ. ನನ್ನೊಳಗೆ ತಾಯ್ತನದ ತೃಪ್ತಿ ಅನ್ನೋ ಅರಿವು ಅರಳಿರಲಿಲ್ಲ ಅಂದರೆ ಮಗು ಕೂಡ ಮರವೆಯಲ್ಲೇ ಅದು ಕೊರಗಿ ಸೊರಗ್ಕೊತ ಹೋಗ್ಬಿಡ್ತದೆ, ಕೊಬ್ಬುತ್ತದೆ ಅಷ್ಟೇ.
ಬಿಟ್ಟರೆ ನೋಡಿದರೆ ಭಯ ಆಗ್ತೈತೆ. ನಮ್ಮ ಮಕ್ಕಳು ನಾವೇ ನೋಡಿದರೆ ಭಯ ಆಗಕ್ಕೆ ಶುರುವಾಗುತ್ತೆ. ಯಾಕಂದರೆ ಅರಿವಿರಂಗಿಲ್ಲ. ನಮ್ಮದೇ ಮಕ್ಕಳು ನಮಗೆ ಭಯ ಆಗ್ತದೆ ಇಲ್ಲ ಹೇಳ್ರಿ. ನಮ್ಮನ್ನು ಅಂಜಿಸ್ಕೊಳ್ತಾರೆ ಇಲ್ಲ ಹೇಳ್ರಿ. ಯಾಕೆ? ನಾವು ಬರೀ ಅನ್ನ ಕೊಟ್ಟಿವಿ, ಅರಿವು ಕೊಟ್ಟಿಲ್ಲ. ಬಟ್ಟೆ ಕೊಟ್ಟಿವಿ, ಅರಿವಿನ ದಾರಿ ತೋರಿಸಿಲ್ಲ. ಏನೀಗ ಅರಿವಿನ ದಾರಿ ಏನಂದ್ರೆ ನೋಡ್ರಿ, ಮಗು ಹುಟ್ಟಿತು ಅಂತ ನಾವು ಹಬ್ಬ ಮಾಡ್ತೀವಿ. ಆದರೆ ಮಗುಗೆ ತಿಳಿಬೇಕ ಇಲ್ಲೋ, ನನ್ನ ತಾಯಿ ನನಗೆ ಜನ್ಮ ಕೊಡಬೇಕಾದ್ರೆ ಎಷ್ಟು ನೋವು ಉಂಟಾಳ. ತಾಯಿ ಅನ್ನೋ ಪದಕ್ಕೆ ಜನ್ಮ ಆಗ್ಬೇಕಂದ್ರೆ ತಾಯಿ ಅನ್ನೋ ಪದವಿ ಸಿಗ್ತಾ ಇಲ್ಲೋ? ಯಾರಿಂದ ಸಿಕ್ತು? ಮಗುವಿನಿಂದ ಸಿಗ್ತಾ ಇಲ್ಲ ತಾಯಿಗೆ ಪದವಿ. ಹಾಗಾದ್ರೆ ತಾಯಿಯನ್ನು ಗೌರವಿಸುವ, ತಂದೆ ತಾಯಿಯರನ್ನು ಗೌರವಿಸುವ ದಿನವಾಗಿ ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತೇನೆ. ಪಾಲಕರ ಒಂದು ಹಬ್ಬ, ಪಾಲಕರನ್ನು ಗೌರವಿಸುವ ಹಬ್ಬ ಅಂತ ಮಗುವಿನಲ್ಲಿ ಅರಿವು ಮೂಡಬೇಕು. ಎಷ್ಟು ಮಕ್ಕಳಿಗೆ ಅರಿವು ಬಂದತ್ತಪ್ಪ? 10 ವರ್ಷಕ್ಕೆ ಬರಬೇಕು. 10 ವರ್ಷ ನೀವು ಹುಟ್ಟುಹಬ್ಬ ಮಾಡಿ, 11ನೇ ವರ್ಷಕ್ಕೆ ಮಗುಗೆ ಅಮ್ಮ ಈ ವರ್ಷ ನನ್ನ ಹುಟ್ಟುಹಬ್ಬನ ನಾನು ನಿನ್ನ ಸೇವೆಯಲ್ಲಿ ಮಾಡ್ತೀನಿ, ನಿನ್ನ ಸೇವೆಗೋಸ್ಕರ ಮೀಸಲಾಗಿರ್ತೀನಿ. ಅಮ್ಮ ಅಪ್ಪಂದಿರ ಸೇವಾ ಕೈಂಕರ್ಯಕ್ಕೋಸ್ಕರ ನಾನು ಮನೆಗೋಸ್ಕರ ಏನು ಮಾಡಿದೆ, ಅಮ್ಮ ಇಷ್ಟೆಲ್ಲ ಮಾಡಿದ್ದಾರೆ, ಅಪ್ಪ ಇಷ್ಟೆಲ್ಲ ಮಾಡಿದೆ. ನಾನು ನನ್ನ ಸ್ವಾರ್ಥ ಅಲ್ಲದೇನೆ ಅಮ್ಮ ಅಪ್ಪನಿಗೋಸ್ಕರ, ಮನೆಗೋಸ್ಕರ, ಕುಟುಂಬದವರಿಗೋಸ್ಕರ ನಾನು ಏನು ಕೆಲಸ ಮಾಡಬಲ್ಲೆ, ಕೈಗಳಿಂದ ಏನು ಮಾಡಬಲ್ಲೆ, ಕಾಲಿನಿಂದ ಏನು ಮಾಡಬಲ್ಲೆ, ಬುದ್ಧಿಯಿಂದ ಏನು ಮಾಡಬಲ್ಲೆ ಅಂತ ಯೋಚನೆ ಮಾಡೋ ರೀತಿಯಲ್ಲಿ ಆ ಹಬ್ಬವನ್ನು ಆಚರಿಸೋ ಹಾಗೆ ಮಗುವಿನಲ್ಲಿ ಆ ಅರಿವು ಮೂಡಬೇಕು. ಎಷ್ಟು ಮಕ್ಕಳಿಗೆ ಅರಿವು ಮೂಡಬೇಕು? ಇಂಥವ್ರು ಎಷ್ಟು ಮಕ್ಕಳು ಸಿಗ್ತಾರೆ? ಅಮ್ಮ ಅಪ್ಪಂದಿರನ್ನು ಗೌರವಿಸುವ ದಿನ. ಅವರಿಗೆ ನಾನು ಎಣ್ಣೆ ಸ್ನಾನ ಮಾಡಿಸ್ತೀನಿ, ಅವರಿಗೆ ಹೊಸ ಬಟ್ಟೆ ಉಡಿಸಿ ಆರತಿ ಮಾಡ್ತೀನಿ, ಅಮ್ಮ ಅಪ್ಪನ ಜೊತೆಯಾಗಿ ಕೂರಿಸಿ. ಯಾಕಂದರೆ ನನಗೆ ಇವಾಗ ಅರಿವಾಗಿದೆ, ನನಗಿಷ್ಟು 10 ವರ್ಷ ನನಗೆ ಗೊತ್ತಿರಲಿಲ್ಲ. ನೀವು ನನಗೆ ಹಬ್ಬ ಮಾಡಿದ್ರಿ, ನೀವೇ ನನಗೆ ಎಣ್ಣೆ ಸ್ನಾನ ಮಾಡಿಸಿದ್ರಿ, ನೀವೇ ನನಗೆ ಬಟ್ಟೆ ಬರೆ ತೋರಿಸಿದ್ರಿ, ನೀವೇ ನನ್ನ ಸೇವೆ ಮಾಡಿದ್ರಿ. ಈಗ ನನಗೆ 10 ವರ್ಷ ಆಯ್ತಲ್ಲ, ನನಗೆ ಅರಿವು ಬಂದಿದೆ, ನನ್ನ ಅಮ್ಮ ಅಪ್ಪನ ಸೇವೆ ಮಾಡ್ತೀನಿ. ಹೌದು, ಹೀಗೆ ಮೂಡಬೇಕಾ ಮಗುನಲ್ಲಿ? ಒಂದು 20 ವರ್ಷದವರೆಗೂ ಒಂದೊಂದು ವರ್ಷಕ್ಕೂ ಅರಿವಿನ ಮಟ್ಟ ಹೆಚ್ಚಾಗ್ತಾ ಬರಬೇಕಾ? ಆಗ್ತಾ ಇಲ್ಲ? ಆಗಬೇಕು. ಇದನ್ನು ನಾವು ಗಂಭೀರವಾಗಿ ತಗೊಳ್ಳಿ. ಆವಾಗ ತಾಯ್ತನ ಅನ್ನೋದು ದೇವತ್ವಕ್ಕೆ ಇರುತ್ತದೆ. ಮಾತೃದೇವೋಭವ, ಪಿತೃದೇವೋಭವ ಅನ್ನೋ ಒಂದು ಆ ಘೋಷಣೆಗೆ ಅರ್ಥ ಬರ್ತದೆ. ಆಮೇಲೆ ಒಂದು 50 ವರ್ಷದವರೆಗೂ ಕೌಟುಂಬಿಕ ಸೇವಾ ಕೈಂಕರ್ಯಗಳಲ್ಲಿ ಮಕ್ಕಳು ತಮ್ಮನ್ನು ತೊಡಗಿಸ್ಕೊಳ್ಬೇಕು. ಪಾಲಕರ ಗೌರವಿಸುವ ದಿನವಾಗಿ, ಕುಟುಂಬದವರನ್ನು ಗೌರವಿಸುವ ದಿನವಾಗಿ, ಪರಿವಾರವನ್ನು ಗೌರವಿಸುವ ದಿನವಾಗಿ, ನಾನು ಅಮ್ಮಪ್ಪನಿಗೆ ಏನು ಮಾಡಬಲ್ಲೆ, ಕುಟುಂಬದ ಇತರ ಸದಸ್ಯರಿಗೆ ಏನು ಮಾಡಬಲ್ಲೆ, ಪರಿವಾರಕ್ಕೋಸ್ಕರ ನಾನೇನೆಲ್ಲ ಮಾಡುವೆ ಅನ್ನೋ ಅರಿವಿನಲ್ಲಿ ಅರಳೋ ಆ ರೀತಿಯಲ್ಲಿ ನಾವು ಹುಟ್ಟುಹಬ್ಬಗಳನ್ನು ಆಚರಿಸ್ತಾ ಬರಬೇಕು. ಆಮೇಲೆ 50 ವರ್ಷದ ನಂತರನೂ ಬರೇ ಮನೆಯೇ ಹಿಡ್ಕೊಂಡು ಕೂತ್ರೆ ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಪರಿವಾರ ಅಂತ ಕೂತ್ರೆ ಅದು ಆ ಕ್ಷಣಕ್ಕೆ ರೋಗಗಳು ಬರೋಕ್ಕೆ ಶುರು. ಬಿಡಲೇಬೇಕು, ನನ್ನದು ಅನ್ನೋದನ್ನು ಬಿಡಲೇಬೇಕು. ಎಲ್ಲ ಪ್ರತ್ಯಕ್ಷ ಇದ್ದಾಗಲೂ ಕೂಡ ನಾವು ಬಿಡುಗಡೆ ಆಗಿಲ್ಲ ಅಂತಂದರೆ ಸಮಾಜಕ್ಕೋಸ್ಕರ, ಸಮಾಜದ ಎಲ್ಲ ಬಾಂಧವರು ನನ್ನ ಮಕ್ಕಳು, ಎಲ್ಲ ಮಕ್ಕಳು ನನ್ನ ಮಕ್ಕಳು, ಎಲ್ಲರ ಮಕ್ಕಳು ನನ್ನ ಮಕ್ಕಳು, ಎಲ್ಲ ಮುದುಕರು ನನ್ನ ಅಮ್ಮ ಅಪ್ಪಂದಿರು. ಹೆಂಗಿರ್ತದೆ ಅಂಥ ಸಮಾಜ ನಿರ್ಮಾಣ ಹೆಂಗಿರ್ತದಪ್ಪ? 50 ವರ್ಷದ ನಂತರ, 50 ವರ್ಷದವರೆಗೂ ನನ್ನ ಪರಿವಾರಕ್ಕೆ ನಾನೇನು ಕೊಡುವೆ ಅಂತ ಹಾಗೆ ಹಬ್ಬಗಳನ್ನು ಆಚರಿಸ್ಕೊಂಡು ಬರೋಣ. ಪ್ರತಿ ಹುಟ್ಟು ಹಬ್ಬಕ್ಕೂ ಲೆಕ್ಕ ಬಾಕಿ ಮಾಡೋದು.
ಈಗ ಹೆಂಗೆ ದೀಪಾವಳಿಗೆ ಖಾತೆ ಕಿರ್ದಿ ಮಾಡ್ತಾರಲ್ಲ, ಈ ವರ್ಷದ್ದು ಲಾಭ ಎಷ್ಟಾಯಿತು, ಎಷ್ಟು ಸಾಲ ಕೊಡಬೇಕು, ಎಷ್ಟು ಲಾಭ ಆಯಿತು, ಮಾಡ್ತೀರೇ ಇಲ್ಲೋ? ಮಾಡ್ತೀರೇ ಇಲ್ಲ. ಹಾಗೆ ಪ್ರತಿ ಹುಟ್ಟುಹಬ್ಬಕ್ಕೂ ನಾನು ಪರಿವಾರಕ್ಕೋಸ್ಕರ ಏನೆಲ್ಲ ಸೇವೆ ಮಾಡಿದೆ ಅಂತ ಲೆಕ್ಕ ಹಾಕ್ಕೊಂಡು ಬಂದು 50ನೇ ವರ್ಷ ಆಯಿತಾ ದೊಡ್ಡ ಹಬ್ಬ ಮಾಡಿಕೊಂಡು, ಇನ್ಮೇಲೆ ಎಲ್ಲ ಮಕ್ಕಳು ನನ್ನ ಮಕ್ಕಳು, ಸಮಾಜದ ಎಲ್ಲ ಮಕ್ಕಳು ನನ್ನ ಮಕ್ಕಳು, ಎಲ್ಲ ಮುದುಕರು ನನ್ನ ಅಮ್ಮ ಅಪ್ಪಂದಿರು. ಈಗ ಹಂಗೆ ಮನೆಯಲ್ಲಿ ಅಮ್ಮ ಅಪ್ಪಂದಿರ ಕಾಳಜಿ ಮಾಡೋದು, ಮನೆಯಲ್ಲಿ ಮಕ್ಕಳ ಕಾಳಜಿ ಮಾಡೋದು, ಹಾಗೆ ಸಮಾಜದ ಎಲ್ಲ ಮಕ್ಕಳ ಎಲ್ಲ ಮುದುಕರ ಕಾಳಜಿಯಲ್ಲಿ ನನ್ನ ಜ್ಞಾನ, ನನ್ನ ಶಕ್ತಿ, ನನ್ನ ಸಂಪತ್ತನ್ನು ತೊಡಗಿಸಿಕೊಳ್ಳುವ ರೀತಿಯಲ್ಲಿ ನನ್ನಲ್ಲಿ ಬದಲಾವಣೆ ಆಗಬೇಕು. ಹುಟ್ಟುಹಬ್ಬ ಆ ರೀತಿ ಬದಲಾಗಬೇಕು. ನಾನು ಹುಟ್ಟುಹಬ್ಬ ಮಾಡ್ಕೊಳ್ತೀನಿ, ನೀವು ನನಗೇನಾದ್ರು ಕಾಣಿಕೆ ತಂದು ಕೊಡ್ರಿ, ಅದು ಇನ್ನೂ ನೀವು 10 ವರ್ಷ ಆಗಿಲ್ಲ ಅಂತ, 10 ವರ್ಷಕ್ಕಿಂತ ಕೆಳಗೆ ಇದ್ದೀರಿ ಅಂತ ಅರ್ಥ. ಅದು ನೀವು ಇನ್ನೂ 10 ವರ್ಷ ತುಂಬಿಲ್ಲ ಅಂತ. ಅದೇ ಥರ ನೀವು ಕೊನೆಯವರೆಗೂ ಹಬ್ಬ ಆಚರಿಸ್ಕೊಂಡು ಹೋದ್ರಿ ಅಂದರೆ ನಿಮ್ಮ ಮಿದುಳು, ನಿಮ್ಮ ಮನಸ್ಸು ಇನ್ನೂ ಎಳಸು, ಸಣ್ಣ ಮಕ್ಕಳು ಅಷ್ಟೇ ಇದೆ, ಬೆಳೆದಿಲ್ಲ ಅಂತಲೇ ತಿಳ್ಕೊಬೇಕು. ಅಜ್ಞಾನದಲ್ಲೇ ಇದ್ದೀರಾ ಅಂತ ತಿಳ್ಕೊಬೇಕು. ನಿಮ್ಮಲ್ಲಿ ಜ್ಞಾನದ ಕಿರಣ ಅರಳ್ತಾ ಇದೆ, ನೀವು ಜ್ಞಾನ ಸ್ವರೂಪದತ್ತ, ಜ್ಞಾನ ಪೂರ್ಣತೆಯತ್ತ ಅಡಿ ಇಡ್ತಾ ಇದ್ದೀರಿ. ಅದರ ಅರ್ಥ ನಿಮ್ಮಲ್ಲಿ ಒಂದಿಷ್ಟು ವಿಕಾಸ ಆಗಬೇಕು. ಮನೆಯಲ್ಲಿ ಪರಿವರ್ತನೆ ಆಗಬೇಕು. ನಿಮ್ಮ ಮನಸ್ಸಲ್ಲಿ ಪರಿವರ್ತನೆ ಆದರೆ ಮನೆಯಲ್ಲಿ ಪರಿವರ್ತನೆ ಆಗಬೇಕು. ನಿಮ್ಮ ಮನಸ್ಸಲ್ಲಿ ಪರಿವರ್ತನೆ ಆದರೆ ಸಮಾಜದಲ್ಲಿಯೂ ಕೂಡ ಪರಿವರ್ತನೆ ಆಗುತ್ತದೆ. ನಿಮ್ಮ ದೃಷ್ಟಿ ವಿಶಾಲ 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 ಅಂತ ಬರಬೇಕು. ಆಮೇಲೆ ಒಂದು 75 ವರ್ಷಕ್ಕೆ ಒಂದು ದೊಡ್ಡ ಹಬ್ಬ ಮಾಡ್ತಾರಲ್ಲ, 50 ವರ್ಷಕ್ಕೆ ಬೆಳ್ಳಿ ಹಬ್ಬ, 75 ವರ್ಷಕ್ಕೆ ಎಂಥ ಹಬ್ಬ? ಅಮೃತ ಮಹೋತ್ಸವ ಅಂತ ಹಾಂ, ಬಂಗಾರದ ಮಾಡ್ತಾರ್ರಿ, ಬಂಗಾರದ ಮಾಡ್ತಾರ್ರಿ, ಹಾಂ ಬಂಗಾರದ. ಮತ್ತೆ ಮದುವೆ ಮಾಡ್ತಾರೆ. ಹೌದು, ಗಂಡ ಹೆಂಡತಿನ ಮತ್ತೆ ಮದುವೆ ಮಾಡ್ತಾರೆ, ಕೂಡಿಸಿ ಮತ್ತೆ. ಅದರ ಅರ್ಥ ಏನು ಗೊತ್ತಾ? ನೀವೀಗ ಇಡೀ ಜಗತ್ತಿಗೆ ತಂದೆ ತಾಯಿ ಅಂತ. ಮೊದಲು ಚಿಕ್ಕ ವಯಸ್ಸಿನಲ್ಲಿ ಯುವಕರಾಗಿದ್ದಾಗ ಮದುವೆ ಮಾಡೋದೇನಕ್ಕೆ? ನೀವು ಒಂದು ಮಗುವಿಗೆ ತಂದೆ ತಾಯಿ ಆಗ್ವಿ. ಮೊದಲೆಲ್ಲ 10 ಮಕ್ಕಳಿಗೆ ತಂದೆ ತಾಯಿ ಆಗ್ವಿ ಅಂತ ಆಶೀರ್ವಾದ ಮಾಡ್ತಿದ್ರು. ಈಗ 1 ಅಥವಾ 2 ಮಕ್ಕಳಿಗೆ ತಂದೆ ತಾಯಿ ಆಗ್ವಿ, ಪರವಾಗಿಲ್ಲ. 75 ವರ್ಷಕ್ಕೆ ಮತ್ತೆ ಮದುವೆ ಮಾಡೋದು, ಮತ್ತೆ ಗಂಡ ಹೆಂಡತಿನ ಸೇರಿಸಿ ಮದುವೆ ಮಾಡೋದು. ಅರ್ಥ ಏನಂದರೆ, ನೀವು ಇಡೀ ಜಗತ್ತಿಗೆ ತಂದೆ ತಾಯಿ ಆಗಬೇಕು. ಇಡೀ ಜಗತ್ತಿಗೆ ತಂದೆ ತಾಯಿ ಆಗೋದು ಹೇಗೆ ಸಾಧ್ಯ? ಯಾರಿಗೆ ಸಾಧ್ಯ? ಯಾರನ್ನು ಕರಿತೀವಿ ನಾವು ತಂದೆ ತಾಯಿ ಇಡೀ ಜಗತ್ತಿಗೆ? ಪಾರ್ವತಿ ಪರಮೇಶ್ವರರಿಗೆ ತಂದೆ ತಾಯಿ, ಜಗತ್ತಿಗೆ ತಂದೆ ತಾಯಿ ಅಂತ ಕರೀತೀವಿ. ಅಂಥದ್ದೇನೈತೆ ಅವರಲ್ಲಿ? ಏನು ವಿಶೇಷ? ಅವರು ಅರಿವಿನಲ್ಲಿ ಬೆಳೀತಾ ಬಂದರು, ಅಂದರೆ ಅಮೃತತ್ವವನ್ನು ಸಾಧನೆ ಮಾಡಿಕೊಂಡರು. ಅವರು ಅಮರತೆಯ ದಾರಿಯನ್ನು ಸವಿಸಿದರು. ಅಷ್ಟೊತ್ತಿಗಾಗಲೇ 75 ವರ್ಷಕ್ಕಾಗಲೇ ಸಾವಿಲ್ಲದ ಹುಟ್ಟು, ಈ ಹುಟ್ಟು ಇದು ಸಾವಿಲ್ಲದ ಹುಟ್ಟು ಅನ್ನೋ ಪ್ರಜ್ಞೆ ಗಟ್ಟಿಯಾಗಿರಬೇಕು. ಅದಕ್ಕೆ ನಮ್ಮಲ್ಲೆಲ್ಲ ಗುರು ದೀಕ್ಷೆಯನ್ನು ಪುನರ್ಜನ್ಮ ಅಂತ ಕರೀತಾರೆ. ಹೌದು, ಗುರುಪುತ್ರರಾಗುವುದು. ಗುರುವಿನ ಹತ್ರ ದೀಕ್ಷೆ ತಗೊಂಡ್ರೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಹುಟ್ಟಿದೆ ನಾನು ಗುರುವಿನ ಹಸ್ತದಲ್ಲಿ. ಅಂದರೆ ನನಗೆ ಪುನರ್ಜನ್ಮ ಆಯಿತು ಅಂತ ಹೇಳ್ಕೊಳ್ತಾನೆ. ನನಗೆ ಭವಚಕ್ರದಿಂದ ಬಿಡುಗಡೆಯಾಯಿತು, ಜನ್ಮಗಳ ಒಂದು ಭವಚಕ್ರದಿಂದ ನಾನು ಬಿಡುಗಡೆಯಾಗಿ ಗುರುವಿನಲ್ಲಿ ನಾನು ಇಂತಹ ಜನ್ಮವನ್ನು ಪಡೆದಂತಹ, ಮತ್ತೆ ನನಗೆ ಮರಳಿ ಜನ್ಮವಿಲ್ಲದಂತಹ ಒಂದು ಮರುಹುಟ್ಟನ್ನು ಪಡೆದೆ. ಎಂಥ ಹುಟ್ಟು? ಸಾವಿಲ್ಲದ ಹುಟ್ಟು. ಮರಳಿ ಹುಟ್ಟಬಾರ್ದು ಅಂದರೆ ಸಾಯಬಾರ್ದಲ್ಲ, ಸತ್ತರೆ ಹುಟ್ಟೋದು, ಸಾಯಬಾರ್ದು. ಸಾವಿಲ್ಲದ ಹುಟ್ಟನ್ನು ನಾನು ಪಡೆದೆ ಅಂತ ಮಹಾದೇವಿ ಹೇಳ್ತಾರೆ. ಏನಂದ್ರೆ ಅರ್ಥ?
ಅಂದರೆ ಇದೆಲ್ಲ ಚಿತ್ತದಲ್ಲಿ ಸಂಭವಿಸುತ್ತದೆ. ಇದೇ ದೇಹ, ಇದೇ ಮನಸ್ಸು, ಇವುಗಳನ್ನು ಉಪಕರಣವನ್ನಾಗಿ ಮಾಡಿಕೊಂಡು ಈ ದೇಹ ಮನಸ್ಸುಗಳಿಗೆ ಏನೆಲ್ಲ ಪಾತ್ರಗಳು ನಮಗೋಸ್ಕರ ಕಾಯ್ದಿರಿಸಲಾಗಿದೆಯೋ, ವಿಧಿ ನಮಗೋಸ್ಕರ ಕಾಯ್ದಿರಿಸಿದೆಯಲ್ಲ, ಆ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಇವುಗಳನ್ನು ಉಪಕರಣವಾಗಿ ಮಾಡಿಕೊಂಡು ಚಿತ್ತದಲ್ಲಿ ನಾನು ಮರುಜನ್ಮವನ್ನು ಪಡೆಯುತ್ತೇನೆ. ಅಂದರೆ ಇದನ್ನು ಸಾಯಿಸಿ ಮತ್ತೆ ಹುಟ್ಟೋದಲ್ಲ, ಇದರೊಳಗೆ ಇದೇ ದೇಹ ಇದೇ ಮನಸ್ಸನ್ನು ಬಳಸಿಕೊಂಡು ಚಿತ್ತದಲ್ಲಿ ನಾನು ಮರುಜನ್ಮವನ್ನು ಪಡೆಯುತ್ತೇನೆ. ಅದು ಗುರುಪುತ್ರರಾಗುವುದು, ಮರುಜನ್ಮವನ್ನು ಪಡೆಯುವುದು. ಪ್ರಕೃತಿಯಿಂದ ನಾನು ಪ್ರಜ್ಞಾಜನ್ಮವನ್ನು ಪಡೆದಿದ್ದೇನೆ. ಪ್ರಕೃತಿ ಇದು ಕಾಲನ ಗರ್ಭ, ಪ್ರಜ್ಞೆ ಇದು ಅಸ್ತಿತ್ವದ ಗರ್ಭ. ಅದು ಅನಂತವಾಗಿದೆ, ಇದು ಸೀಮಿತವಾದದ್ದು, ಅದು ಅಸೀಮವಾದದ್ದು. ಇದು ಶಾಂತವಾದದ್ದು, ಅದು ಅನಂತವಾದದ್ದು. ಇದು ದುಃಖಮಯವಾದದ್ದು, ಅದು ಸುಖಪೂರ್ಣವಾದದ್ದು. ನೋಡಿ, ಇಲ್ಲಿ ಶ್ವಾಸ ನಿಶ್ವಾಸಗಳ ಉಸಿರು, ಅಲ್ಲಿ ಚಿಂತನೆಯೇ ಉಸಿರು. ಇಲ್ಲಿ ಚಿಂತೆ, ಉಸಿರು ಹಾಕಿದರೆ ಚಿಂತೆ, ಹೌದಾ? ಅಲ್ಲಿ ಚಿಂತನೆ. ಹಾಗಾದರೆ ಈ ಹುಟ್ಟು ನನಗೆ ಶುಭಾಶಯವನ್ನು ತಂದುಕೊಡುತ್ತದೆ. ನಮ್ಮ ಹುಟ್ಟು ಅಥವಾ ನನ್ನ ಹುಟ್ಟು ಹಬ್ಬ ನನಗೆ ಯಾವತ್ತಾದರೂ ಒಂದು ಶುಭಾಶಯವನ್ನು ತಂದುಕೊಡಬೇಕು ಅಂತಂದರೆ ಅಲ್ಲಿ ಮುಖ್ಯವಾದದ್ದೇನಿರಬೇಕು? ಚಿಂತನೆಯೇ ಉಸಿರಾಗಿರಬೇಕು. ಯಾರಿಗೆ ಚಿಂತನೆಯೇ ಉಸಿರಾಗಿದೆಯೋ ಅವರ ಹುಟ್ಟು ಅವರಿಗೆ ಶುಭಾಶಯವನ್ನು ತಂದುಕೊಡುತ್ತದೆ. ಇಲ್ಲಿ ಒಂದು ಸೂತ್ರ ಏನಪ್ಪ? ಶುಭಾಶಯ ಅಂದರೆ ಚಿಂತನೆ. ಅದನ್ನು ಯಾವುದರಿಂದ ಗುಣಾಕಾರ ಮಾಡಬೇಕು? ಚಾರಿತ್ರ್ಯಕ್ಕೆ ಗುಣಾಕಾರ ಮಾಡಬೇಕು. ಚಿಂತನೆಯನ್ನು ಚಾರಿತ್ರ್ಯದಿಂದ ಗುಣಿಸಿ ಬಂದ ಉಪಲಬ್ಧ, ಅದು ಶುಭಾಶಯ. ಹಾಗಾದರೆ ಚಾರಿತ್ರ್ಯ ಯಾವುದರಿಂದ ನಿರ್ಮಾಣ ಆಗಬೇಕು? ಚರಿತ್ರದಿಂದ ನಿರ್ಮಾಣ ಆಗಬೇಕು. ಆ ಚರಿತ್ರ ದೊಡ್ಡದಾಗಿರಬಾರ್ದು, ಚರಿತ್ರ ಸಣ್ಣದಿರಬೇಕು. ಚರಿತ್ರ ಎಷ್ಟು ಸಣ್ಣದಿರ್ತದೋ ಅಷ್ಟು ಚಾರಿತ್ರ್ಯ ನಮ್ಮ ಲೆಕ್ಕಕ್ಕೆ ಬರ್ತದೆ. ಚರಿತ್ರನ ದೊಡ್ಡದಿತ್ತು ಅಂದರೆ ಚಾರಿತ್ರ್ಯ ಮೈನಸ್ ಆಗಿಬಿಡ್ತದೆ. ನಾನು ಎಲ್ಲಿ ಕೂತೆ, ಎಲ್ಲಿ ನಿಂತೆ, ಏನು ಊಟ ಮಾಡಿದೆ, ಹೆಂಗೆ ಮಲ್ಕೊಂಡೆ, ಇಷ್ಟು ದೊಡ್ಡ ಮನೆ ಕಟ್ಟಿದೆ, ಅಷ್ಟು ಹೊಲ ಮಾಡಿದೆ, ಇಷ್ಟು ದುಡ್ಡು ಮಾಡಿದೆ, ಕೊಟ್ಟೆ, ತಗೊಂಡೆ, ಬಂದೆ, ಹೋದೆ, ಇದೇ ದೊಡ್ಡದಾಗ್ಬಿಡ್ತಂತ ತಿಳ್ಕೊಳ್ಳಿ. ಇದ್ರ ಲೆಕ್ಕನೇ ದೊಡ್ಡದಾಗ್ಬಿಡ್ತು ಅಂದರೆ ಚಾರಿತ್ರ್ಯ ಮೈನಸ್ ಆಯಿತು. ಚಾರಿತ್ರ್ಯ ಮೈನಸ್ ಆಯಿತು ಅಂದರೆ ಅಲ್ಲಿ ನಾವು ಚಿಂತನೆ ಮಾಡಿದರೂ ಅದು ನನಗೆ ಶುಭ ಕೊಡೋಂಗಿಲ್ಲ. ನನ್ನ ಚಿಂತನೆಯೂ ಕೂಡ ನನಗೆ ದುಷ್ಟ ಪರಿಣಾಮವನ್ನೇ ನೀಡುತ್ತದೆ. ನನಗೂ ಒಳ್ಳೇದು ಮಾಡಲ್ಲ, ಜಗತ್ತಿಗೂ ಒಳ್ಳೆಯದಾಗೋದಿಲ್ಲ. ನನ್ನ ಶಾಸ್ತ್ರ, ನನ್ನ ಪುರಾಣ, ನನ್ನ ತತ್ವಜ್ಞಾನ ಅವು ಕೂಡ ಕೈ ಕೊಡುತ್ತವೆ. ಅದಕ್ಕೆ ಜೋಪಾನ. ನನ್ನ ಬದುಕು ಅಂದರೆ ನನ್ನ ಚರಿತ್ರೆ ಅದು ಚಿಕ್ಕದಾಗಿರಬೇಕು, ಸಂಕ್ಷಿಪ್ತವಾಗಿ ಅಷ್ಟೇ. ಎಷ್ಟು? ಸೂಜಿಗೆ ಮುತ್ತು ಕೊಡಬೇಕು. ಹೆಂಗೆ ಕೊಡ್ತೀರಿ? ಭಾಳ ಜೋರಾಗಿ ಕೊಡ್ತೀರಿ? ಸೂಜಿಗೆ ಹೆಂಗೆ ಕೊಡ್ತೀರಿ ಮುತ್ತು? ಭಾಳ ಸೂಕ್ಷ್ಮ ಕೊಡ್ತೀರಿ. ಹತ್ತಿತೋ ಇಲ್ಲೋ, ತಾಕಿತೋ ಇಲ್ಲೋ, ತಾಕಿಸ್ಕೊಳ್ದಂಗೆ ಕೊಟ್ಟರೆ ಇನ್ನೂ ಭಾಳ ಚಲೋ, ಹೌದಾ? ತಾಕಿದ್ರೆ ಚುಚ್ಚೋದೆ, ಹಾಗೆ ಈ ಬದುಕು ನಮಗೆ ತಾಕಬಾರ್ದು. ಈ ಶರೀರ, ಮನಸ್ಸಿನ ಆಲೋಚನೆಗಳು, ನನ್ನ ಊಟ, ನಿದ್ರೆ, ಸಂಪತ್ತು, ಸಂತತಿ, ಸಂಗಾತಿ ಇವೆಲ್ಲ ಇದ್ರ ಜೊತೆ ಹೆಂಗಿರ್ಬೇಕಂದ್ರೆ ಸೂಜಿಗೆ ಮುತ್ತು ಕೊಟ್ಟಂಗೆ ಇರಬೇಕು. ಅಷ್ಟೇ, ತಾಕ್ದಂಗೆ ಇರಬೇಕು. ಅಷ್ಟು
ಸಂಕ್ಷಿಪ್ತ, ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಅಷ್ಟೇ ಇರಬೇಕು. ಆವಾಗ ನನ್ನ ಅರಿವು ಮಾಡಿಕೊಳ್ಳೋಕ್ಕೆ ಚಾರಿತ್ರ್ಯ ಅಂದರೆ ಏನು? ನನ್ನನ್ನು ನಾನು ನೋಡಿಕೊಳ್ಳುವಷ್ಟು ನನ್ನ ಚರಿತ್ರವನ್ನು ಒಂದು ಆದರ್ಶವನ್ನಾಗಿ ಮಾಡಿಕೊಳ್ಳುವುದು, ಅದಕ್ಕೆ ಚಾರಿತ್ರ್ಯ ಅಂತ ಕರೀತಾರೆ. ಅಂದರೆ ಕನ್ನಡಿ ಹೆಂಗಿರಬೇಕು, ನನ್ನ ಬದುಕು ಹೆಂಗಿರಬೇಕು, ನನ್ನ ಚರಿತ್ರೆ ಹೆಂಗಿರಬೇಕು, ಕನ್ನಡಿಯಂತಿರಬೇಕು. ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡಿಕೊಳ್ಳುವಂತೆ ನಾನು ಏನು ಬದುಕ್ತೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ, ಸಂಜೆಯಿಂದ ಬೆಳಗಿನವರೆಗೂ ನಾನು ಏನು ವ್ಯವಹಾರ ಮಾಡ್ತೀನಿ, ಇದೆಲ್ಲ ಅದರಲ್ಲಿ ನನ್ನನ್ನೇ ನಾನು ನೋಡಿಕೊಳ್ಳುವಂತಿರಬೇಕು. ಅಲ್ಲಿ ಕ್ಷಣ ಕ್ಷಣಕ್ಕೂ ನನ್ನ ಅರಿವು ಸ್ಫುರಣೆಯಾಗುವಂತಿರಬೇಕು. ಅಂದರೆ ಅದು ಆದರ್ಶವಾಗಿರಬೇಕು. ನನ್ನ ಬದುಕು ಹೇಗಿರಬೇಕು? ಆದರ್ಶವಾಗಿರಬೇಕು. ನನಗೆ ನಾನೇ ಆದರ್ಶವಾಗಿರಬೇಕು. ನನಗೆ ನಾನು ಗುರುವಾಗಿರಬೇಕು. ನನಗೆ ನಾನು ದೇವರಾಗಿರಬೇಕು. ಇದೆಲ್ಲ ತಿಳಿಯಲ್ಲ ಬೇರೆ. ಗುರು ದೇವರು ಸ್ವಲ್ಪ ಭಾಳ ದೂರದ ಮಾತು. ಈಗ ಮಗು, ಈಗ ಹುಟ್ಟು ಹಬ್ಬ ಅಂದ ತಕ್ಷಣ ಅಲ್ಲಿ ಮಗು ಇರಬೇಕಾ? ಹಾಂ, ಮಗು ನನಗೆ ಸಂತೋಷ ಕೊಡಬೇಕು. ಯಾರು ಬಯಸೋದಿಲ್ಲ? ಮಗು ಮಾಡ್ಕೊಳ್ಳೋದೇ ಸಂತೋಷಕ್ಕೋಸ್ಕರ. ಅದು ನನಗೆ ಸಂತೋಷ ಕೊಡಬೇಕು ಅಂತ ಯಾರು ಬಯಸೋದಿಲ್ಲ? ಎಲ್ಲರೂ ಬಯಸ್ತೀವಿ ಅಂದಮೇಲೆ ಮಗು ಸಂತೋಷ ಕೊಡಬೇಕು ಅಂದರೆ ನನಗೆ ನಾನು ಮಗುವಾಗಬೇಕು. ಇದು ಸಿದ್ಧಾಂತ. ನನ್ನ ಮಗು ನನಗೆ ಸಂತೋಷ ಕೊಡಬೇಕಾದರೆ ಮೊದಲು ಏನಾಗಬೇಕು? ನನಗೆ ನಾನು ಮಗುವಾಗಬೇಕು. ಇದು ಚಾರಿತ್ರ್ಯ. ನನಗೆ ನಾನು ಮಗುವಾಗಿಲ್ಲ ಅಂದರೆ ಒಂದು ಮಗು ನನಗೆ ಸಂತೋಷವನ್ನು ಕೊಡಲಾರದು. ಇದು ಸಿದ್ಧಾಂತ. ಇದು ಸಿದ್ಧ ಮಾಡಿ ಇಟ್ಟಿರುವಂಥದ್ದು, ಪ್ರೂವ್ಡ್. ಇದನ್ನು ಯಾರೂ ಅಲ್ಗಡ್ಸಕ್ಕೆ ಬರೋಂಗಿಲ್ಲ. ಅಂದರೆ 75ನೇ ವರ್ಷದ ಹುಟ್ಟುಹಬ್ಬ ಹೇಗಿರಬೇಕು? ಜಗತ್ತಿಗೆ ತಂದೆ ತಾಯಿ ಆಗೋದ್ರ ಅರ್ಥ ಏನು? ಆಗಕ್ಕೆ ಬರೋಂಗಿಲ್ಲ. ಆದರೆ ಏನಾಗಕ್ಕೆ ಬರ್ತೈತೆ? ನನಗೆ ನಾನು ಮಗು ಆಗಕ್ಕೆ ಬರ್ತೈತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ನಿಮ್ಮ ಮದುವೆ ಮಾಡುವಾಗ ನೀನು ಗಂಡ, ನೀನು ಹೆಂಡತಿ ಅಂತ ಹೇಳ್ಕೊಟ್ಟಾರಿಲ್ರಿ? ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತೀವಿಲ್ರಿ ನಾವು. ಓ ಗಂಡ ಹೆಂಡತಿ ಯಾವತ್ತರ ಮರ್ತೀವಿ ನಾವು? ಒಂದೇ ಸತಿ ಹೇಳ್ಕೊಟ್ರವಲ್ಲ ಅವರು. ಏನು ದಿನ ಬಂದು ಹೇಳ್ಕೊಟ್ಟಾರ? ಒಂದೇ ಸತಿ ಹೇಳ್ಕೊಟ್ಟಿದ್ದಕ್ಕೆ ನಾವು ಮರ್ತೇ ಇಲ್ಲ. ಆದರೆ ಯಾವತ್ತಾದರೂ ನಾವು 50 ವರ್ಷ ಆಯ್ತು ನಮಗೀಗ, ಮಕ್ಕಳು ದೊಡ್ಡವರಾದರು, ಅವ್ರಿಗೆ ಸಂಸಾರ ಬಂದುಬಿಡ್ತು, ಇನ್ಮೇಲೆ ನಾವು ವನವಾಸ ಮಾಡೋರು, ವಾನಪ್ರಸ್ಥಿಗಳಾಗೋರು. ಇಷ್ಟು ದಿನ ಮನೆಯೊಳಗಿರೋದಂದ್ರೆ ಗೃಹಸ್ಥರಂದ್ರೆ ಇನ್ನು ಮನೆಯೊಳಗಿರೋದು ಅಂತ. ಮನೆಯೊಳಗೆ ಕೊಠಡಿಯೊಳಗೆ ಕೋಣೆಗಳನ್ನ ಬೇಯಿಸ್ಕೊಂಡು ತಿನ್ನೋದು ಉಣ್ಣೋದು, ಮನೆಯೊಳಗಿರೋದಕ್ಕೆ ಗೃಹಸ್ಥರು. ವಾನಪ್ರಸ್ಥರು ಅಂದರೆ ವನದೊಳಗಿರೋದು, ಹಣ್ಣು ಹಂಪಲ ಗಂಜಿ. ಹೌದು, ಹಿಂಗೆ 50 ವರ್ಷಕ್ಕೆ ವಾನಪ್ರಸ್ಥ ಅಂತ ಇದೆ. ಎಲ್ಲರೇ ಅಂಥವು ಮಂಟಪಗಳದಾವೇನ್ರಿ? ವಾನಪ್ರಸ್ಥ ಮಂಟಪಗಳದಾವೇನು? ಮದುವೆ ಮಂಟಪ ಎಷ್ಟು ಮಾಡ್ತೀವಿ? ಇದೇ ಮದುವೆ ಮಂಟಪದಾಗ ವಾನಪ್ರಸ್ಥ ಮಾಡ್ಬೋದಾಗಿತ್ತಲ್ಲ. ಮದುವೆ ಮಾಡೋ ಮುಂದೆ ಇವ್ರಿಗೆ ವಾನಪ್ರಸ್ಥ ಕೊಟ್ಟು ಇವ್ರಿಗೆ ಗೃಹಸ್ಥ ಮಾಡಬೇಕಾಗಿತ್ತ? ಮಾಡಬೇಕೇ ಇಲ್ರಿ? ನ್ಯಾಯವಾಗಿ ಮಾಡಬೇಕಿಲ್ರಿ? ಎಂದರೆ ಅತ್ತಿ ಸೊಸೆ ಜಗಳ ಆಗ್ತಿದ್ವಾ? 50 ವರ್ಷ ಆಗೋ ಒಳಗೆ ನಾನು ಒಂದು ವನ ಮಾಡಿಕೊಂಡು, ಅಂದರೆ ನಾನು ಒಂದಿಷ್ಟು ಗಿಡ ಬೆಳೆಸ್ಕೊಂಡು, ಒಂದು 10 ಗಿಡ ಬೆಳೆಸ್ಕೊಂಡು, 50 ವರ್ಷದಾಗ ಒಂದು 10 ಗಿಡ ಬೆಳೆಸ್ಬೋದಾ? ಬೆಳಿತಾವ ಇಲ್ರಿ? ಇವತ್ತು ಹಚ್ಚಿದ್ರೆ ಒಂದು 5 ವರ್ಷಕ್ಕೆ ದೊಡ್ಡ ಹಾಕವಿಲ್ಲ, 10 ವರ್ಷಕ್ಕೆ ದೊಡ್ಡ ಹಾಕವಿಲ್ಲ. ಇನ್ನು 50 ವರ್ಷಕ್ಕಂದ್ರೆ ಒಂದು ವನ ಮಾಡ್ಬೋದಾ? ಆ ವನದೊಳಗೆ ಒಂದು ಗುಡಿಸಲ ಹಾಕ್ಕೊಂಡು ನಾನು ಇಡೀ ಸಮಾಜಕ್ಕೋಸ್ಕರ ನನ್ನ ಜ್ಞಾನ, ನನ್ನ ಸಂಪತ್ತನ್ನು ಹಂಚಿಕೊಳ್ಳುತ್ತೇನೆ. ಎಷ್ಟು ಜನ ಸಿಗ್ತಾರೆ ನಮಗೆ? ಎಷ್ಟು ಮದುವೆ ಮಂಟಪಗಳಲ್ಲಿ ವಾನಪ್ರಸ್ಥ ದೀಕ್ಷೆ ಕೊಡಲಾಗುತ್ತದೆ? ಕೊಡೋದು ಬೇಡ, ನಮಗೆ ನಾವು ತಗೋಬೇಕಾ? ಮದುವೆ ಏನೋ ಅದಕ್ಕೆ ತಿಳಿತಿರ್ಲಿಲ್ಲ, ಮಾಡಿದ್ರು ಸರಿ. 50ನೇ ವರ್ಷಕ್ಕೆ ತಿಳಿತೈತಲ್ಲ, ನಮಗೆ ನಾವೇ ಕೊಟ್ಕೋಬೇಕಾಗಿತ್ತ? ಕೊಟ್ಕೋತೀವಿ ಯಾರಾದರೂ? ಮತ್ತು ಅಲ್ಲೇ ಗುದ್ದಾಡ್ತೀವಿ. ಮನೆ ಬಿಟ್ಟು 1 ನಿಮಿಷ ಹೊರಗೆ ಹೋಗೋಂಗಿಲ್ಲ. ಅದಕ್ಕೆ ಮತ್ತು ಅತ್ತಿ ಸೊಸೆ ಜಗಳ. ಒಂದು ಸ್ವಲ್ಪ ಹೊಲದಾಗ ಬಂದು ಕೂಡ್ರಲ್ಲ ಗಿಡದ ನೆರಳಿಗೆ, ಯಾರು ಜಗಳ ಆಡ್ತಾರೆ?
ಹೊಲ ಅಡ್ಡಾಡ್ಬೇಕು. ನಮ್ಮ ಹೊಲ ಇಲ್ರಿ, ಬೇರೆದವ್ರ ಹೊಲಕ್ಕೆ ಹೋಗ್ರಿ, ಹೋಗಕ್ಕೆ ಬರ್ತೈತಿಲ್ಲೋ. ಗಿಡದ ನೆರಳಾಗ ಕುಂತ್ರೆ ಯಾರು ಜಗಳಾಡ್ತಾರ್ರಿ? ಯಾರೂ ಜಗಳಾಡ್ತಾರೆ. ನಮ್ಮ ದೇಶದಲ್ಲಿ ಆ ಸಂಸ್ಕೃತಿ ಐತೆ. ನಿಮ್ಗೆ ಹೊತ್ತಿಗೆ ಊಟ ಸಿಗ್ತದೆ, ಚಿಂತೆ ಮಾಡಬೇಡಿ. ನೋಡ್ರಿ ಬೇಕಾದ್ರೆ ನೀವು ಗಿಡದ ನೆರಳಿಗೆ ಹೋಗಿ ಒಳ್ಳೆ ಪುಸ್ತಕ ಓದೋಕೋದು ಕೂಡ್ರಿ, ಒಂದಿಷ್ಟು ಚಿಂತನೆ ಮಾಡಿರಿ, ಜಪ ತಪ ಮಾಡಿರಿ, ನಿಮ್ಮ ಊಟಕ್ಕೆ ಸಿಗೋದಿಲ್ಲ ಅಂಥೇಳಿ ಯಾವತ್ತೂ ಆ ಸಮಸ್ಯೆ ನಮ್ಮ ದೇಶದಾಗಂತೂ ಸಿಗೋದು. ನಮ್ಮ ದೇಶದಾಗಂತೂ ಆ ಸಮಸ್ಯೆ ಇಲ್ಲ. ಯಾಕಂದರೆ ಆ ಸಂಸ್ಕಾರ ಐತೆ ನಮ್ಮ ತ್ಯಾಗಕ್ಕೊಂದು ಬೆಲೆ ಇದೆ ನಮ್ಮದು. ಆಗ ನೀವು ಅಂಟ್ಕೊಂಡ್ರಿ, ಜಗಳನೂ ಶುರು, ಮತ್ತು ರೋಗನೂ ಬರ್ತವೆ. ರೋಗ ಯಾಕೆ ಬರ್ತವೆ ಹೇಳ್ರಿ? ಹೆಣ್ಮಕ್ಳು ಇವತ್ತು ಯಾಕೆ ಇಷ್ಟು ರೋಗಿಗಳಾಗ್ಯಾರ ಅಂತಂದ್ರೆ ಅವ್ರಿಗೆ ಹಿಡಿಯೋದು ಗೊತ್ತೈತೆ, ಬಿಡೋಕೆ ಯಾರು ಕಲಿಸೇ ಕೊಟ್ಟಿಲ್ಲ. ಹಿಡಿಯೋದಷ್ಟೇ ಕಲಿಸ್ಕೊಟ್ಟಿಲ್ಲ. ಬಿಡೋದಂದ್ರೆ ಏನು? ಮತ್ತೆ ಡೈವೋರ್ಸ್ ಮಾಡ್ಕೊಳ್ಳೋದಲ್ಲ. ಬಿಡೋದಂದ್ರೆ ಭಾವದ ಬಂಧನದಿಂದ ಬಿಡುಗಡೆಯಾಗಿ ಉನ್ನತ ಮಟ್ಟಕ್ಕೆ ಹೋಗುವುದು. ಇದಿಷ್ಟೇ ಅಲ್ಲ, ಸಮಾಜವೆಲ್ಲ ನನ್ನದು, ಸಮಾಜದ ಮಕ್ಕಳೆಲ್ಲರೂ ನನ್ನದು. ಸಮಾಜದಲ್ಲಿ ಎಷ್ಟು ಮುದುಕರಿದ್ದಾರೋ ಅವರೆಲ್ಲರ ಸೇವೆ ಮಾಡು, ಅವರೆಲ್ಲರನ್ನ ತಂದೆ ತಾಯಿಗಳಿಗೆ ಸೇವೆ ಮಾಡು. ಆಮೇಲೆ 75ನೇ ವರ್ಷಕ್ಕೆ ಏನಾಗಬೇಕು? ಸಾವಿನ ಭಯದಿಂದ ಮುಕ್ತ ಆಗಬೇಕು. ನಾನು ಅಮೃತತ್ವ ಕರಿಗೊಳ್ಳಬೇಕು, ಜ್ಞಾನ ಗಟ್ಟಿಗೊಳ್ಳಬೇಕು. ಅಂದರೆ ಶಿಶುಭಾವ ಬಂದುಬಿಡಬೇಕು. ನಾನು ತಾಯಿ, ನನಗೊಬ್ಬ ಮಗು ಅಲ್ಲ, ನಾನೇ ಮಗು. ಶಿಶುಭಾವ, ಅದಕ್ಕೆ ಮುದಿಗೂಸು ಅಂತ ಹೇಳಿ. ಮುದಿಗೂಸು, ಮುದುಕರನ್ನ ಏನಂತ ಕರಿಬೇಕು? ಮಗು ಅಂತ ಇನ್ನೊಬ್ರು ಕರೆಯೋದಲ್ಲ. ನಾನು ಆಗಬೇಕು ಮೊದಲು, ಆಮೇಲೆ ಕರೀತಾರ. ಸುಮ್ಮ ಯಾರೇ ಕರೀತಾರೇನು? ನಾ ಕೂಸಿನಂಗಾದ್ರೆ ಅವರು ಕೂಸಿನಂಗೆ ನನ್ನ ನೋಡ್ಕೋತಾರ. ಕೂಸಂದ್ರೆ ಹೆಂಗಿರ್ತದೆ? ಎಲ್ಲರಿಗೂ ಮುದ್ದು ಬರುವಂತಿರ್ತದೆ. ಅಂದ್ರೆ ಎಷ್ಟು ಆಸ್ತಿ ಸಿಗ್ತತಿ, ಎಷ್ಟು ದುಡ್ಡು ಸಿಗ್ತತಿ ಅಂತ ನಿಮ್ಮ ಹತ್ರ ಮಂದಿ ಬರಬಾರ್ದು. ಅಜ್ಜನ ಹತ್ರ ಹೋದ್ರೆ ಏನಾದ್ರು ಒಂದು ಒಳ್ಳೆ ಮಾತು ಸಿಗ್ತತಿ. ಹೌದು, ಅಜ್ಜಿ ಹತ್ರ ಹೋದ್ರೆ ಏನೋ ಒಂದು ಆಕೆ ಅನುಭವ ನಂಗೆ ಕೊಡ್ತಾಳೆ. ಒಂದು ಸ್ವಲ್ಪ ಹೊತ್ತು ಕೂಡೋಣ ಆಕೆ ಹತ್ರ ಹೋಗಿ ಅಂಥೇಳಿ ಯುವಕರು ನಿಮ್ಮನ್ನು ಸುತ್ತುವರಿಯೋಂಗೆ ಆಗಬೇಕು. ಅದು ಮುಪ್ಪು, ಅದು ಮುದಿಗೂಸು ಅಂತ. ಕೂಸಿನ ಸುತ್ತಮುತ್ತ ಎಲ್ಲರೂ ಓಡಾಡ್ತಾರಿಲ್ರಿ, ಏನು ಸಿಗ್ತದೆ? ಅದು ಏನು ಕೊಡ್ತದೆ ನಮ್ಗೆ? ಅದೇನು ಬಂಗಾರ ಕೊಡ್ತದೆ? ಏನಾರು ಆಸ್ತಿ ಪಾಸ್ತಿ ಮಾಡಿಟ್ಟದ್ದೇನು? ಎಲ್ಲರೂ ಅದನ್ನು ಮಾತಾಡಿಸ್ತಾರೆ, ಎಲ್ಲರೂ ಅದ್ರ ಹತ್ರ ಹೋಗಿ ಕೂಡ್ತಾರೆ. ಇವನ್ ನಾನು ಸನ್ಯಾಸಿ ಆದರೂ ನಾನು ಅದ್ರ ಹತ್ರ ಹೋಗ್ತೀನಿ, ಮಾತಾಡಿಸ್ತೀನಿ. ಹೌದಾ? ಎಂತೆಂಥವರನ್ನು ಕೂಡ ಮಾತಾಡ್ಸೋಂಗೆ ಮಾಡ್ತದೆ, ಹತ್ರ ಹೋಗೋಂಗೆ ಮಾಡ್ತದೆ, ಕೂಡೋ ಹಂಗೆ ಮಾಡ್ತದೆ. ಏನೈತೆ ಅದ್ರ ಹತ್ರ? ಏನೈತೆ? ಅದು ಕೂಸಾಗಿರೋದ್ರಿಂದ, ಅದು ಮಗುವಾಗಿರೋದ್ರಿಂದ ಅದು ಎಲ್ಲರಿಗೂ ಮುದ್ದು ಬರುವಂತಿದೆ. ಹಂಗೆ ನಾವು ಮುದುಕ ಆಗೋ ಅಷ್ಟರಲ್ಲಿ, 75 ವರ್ಷ ಬರೋ ಅಷ್ಟರಲ್ಲಿ ನಾವು ಕೂಡ ಮಗು ಥರ ಆಗಬೇಕು. ಯಾವುದರಿಂದ ಮಗು ಆಗ್ತೀನಿ ನಾನು? ವಿದ್ಯೆಯಿಂದ, ಜ್ಞಾನದಿಂದ, ಅಮೃತತ್ವದ ಚಿಂತನೆಯಿಂದ, ನನ್ನ ಚಾರಿತ್ರ್ಯದಿಂದ. ಚಿಂತನೆಯೇ ಉಸಿರಾಗಬೇಕು. ಚಾರಿತ್ರ್ಯದಿಂದ ಅದನ್ನು ಗುಣಿಸಲ್ಪಡುತ್ತಾ ನನ್ನ ಜೀವನದ ಶುಭಾಶಯಗಳನ್ನು ನಾನು, ಅದು ಮಳೆ ಹೆಂಗೆ ಸುರಿತಲ್ಲ ಹಂಗೆ ಶುಭಾಶಯದ ಮಳೆ ನನ್ನ ಬದುಕಿನಲ್ಲಿ ಸುರಿಬೇಕು. ಮಳೆ ಬಂದರೆ ಇಡೀ ಊರೆಲ್ಲ ತಣ್ಣಗಾಗ್ತೈತೆ. ಒಬ್ರಿಗೆ ತಣ್ಣಗಾಗ್ತೈತೆ? ಒಬ್ಬರು ಹೊಲದಾಗಷ್ಟೇ ಮಳೆ ಆಗ್ತೈತೆ? ಇಲ್ಲ. ನನ್ನ ಬದುಕಿನ, ನನ್ನ ಹುಟ್ಟಿನ ಶುಭಾಶಯದ, ನನ್ನ ಬದುಕಿನ ನಿತ್ಯೋತ್ಸವದ, ಬದುಕೇ ಒಂದು ಹಬ್ಬವಾಗಿರುವುದರ ಒಂದು ಶುಭಾಶಯಗಳು ಎಲ್ಲರ ಬದುಕನ್ನು ಕೂಡ ಸುಂದರಗೊಳಿಸುವಂತಾಗಬೇಕು. 75 ವರ್ಷಕ್ಕಂದರೆ ಇದು ಕ್ವಾಲಿಫಿಕೇಷನ್. ಆಮೇಲೆ ಮತ್ತೆ 76 ಅಂತ ಎನಿಸ್ಬಾರ್ದು. ಅಲ್ಲಿ ಹೋದರೆ ಅಟ್ಲೀಸ್ಟ್ ಎನಿಸೋದು ನಿಲ್ಲಿಸ್ಬೇಕು. ಅಂದರೆ ಮರೆತು ಹೋಗಬೇಕು. ಇಷ್ಟು ವರ್ಷ, ಈ ವರ್ಷ, ಈ ದಿನ, ಈ ವಾರ, ಇದನ್ನು ಮರಿಬೇಕು. ದೇವರನ್ನು ಮರೆಯೋದಲ್ಲ. ದೇವರನ್ನು ಮರೆದಿದ್ದಕ್ಕೆ ಹಿಂದನ ಜನ್ಮದಲ್ಲಿ ಲಿಂಗವ ಮರೆದೇನಾಗಿ ಬಹುಬಂಧನ ಆಗುತ್ತೆ. ಈಗ ಏನು ಮರಿಬೇಕು? ದಿನ, ವಾರ, ಗಂಟೆ, ವರ್ಷ,
ಹೌದಾ? ಸಂಬಂಧಿಕರು, ಸಂತಾನ, ಸಂಪತ್ತು, ಆಸ್ತಿಪಾಸ್ತಿ, ಅಧಿಕಾರ, ಅಂತಸ್ತು ಇವನ್ನೆಲ್ಲ ಲೆಕ್ಕ ಹಾಕೋದನ್ನು ಅದು ನಿಂತು ಹೋಗಬೇಕು. ನಿಂತು ಹೋಗೈತಂದ್ರೆ ನೀನು ಅರಿವಿನ ಜನ್ಮ. ಅದು ಅಮರತೆಯ ಕಡೆಗೆ, ಅಮೃತತ್ವದ ಕಡೆಗೆ ನಾನು ಪ್ರಯಾಣ ಮಾಡುತ್ತಿದ್ದೇನೆ, ಅನಂತತೆಯ ಕಡೆಗೆ ನನ್ನ ಜೀವನ ಸಾಗುತ್ತಿದೆ ಅಂತ ಅರ್ಥ. ಎಲ್ಲರಿಗೂ ಶರಣ. ಭಾರತ ದೇಶದ ಸಂಸ್ಕಾರದ ಸೆಲೆ ನಮ್ಮಯ ಬಾಳಿನ ಸಂಸ್ಕೃತಿಯು. ಇಲ್ಲಿಯ ಮಣ್ಣಲ್ಲಿ ಗಾಳಿ ಬೆಳಕಿನಲ್ಲಿ ಹರವಿದೆ ಧರ್ಮದ ಸೌರಭವು. ನಮ್ಮನ್ನು ಪಾಲಿಪ ತಾಯಿಯು ತಂದೆಯು ಕಾಣುವ ದೇವರೇ ಅವರೆಂದು. ಗೌರವಿಸುತ್ತ ದಿನ ಸರ್ವರ ಪಾಲನ ಗುರುತಿಸೆ ಸರ್ವರೊಳಿದೆ ಧರ್ಮ. ನಮ್ಮನ್ನು ಕಾಯುವ ಗುರು ಹಿರಿಯರುಗಳೇ ಕಾಣುವ ಈಶ್ವರ ಅವರೆಂದು. ಸೇವಿಸುತ್ತನು ದಿನ ಸರ್ವರಿಗೀಶನ ಗುರುತಿಸೆ ಸರ್ವರೊಳಿದೆ ಧರ್ಮ. ನಮ್ಮಡೆಗೈದುವ ಅತಿಥಿಯೊದಲಿತನ ಕಾಣುವ ಆತ್ಮವೇ ಅವರೆಂದು. ಪೂಜಿಸುತ್ತನು ಜನ ಸರ್ವರಿಗಾತ್ಮನ ಗುರುತಿಸೆ ಸರ್ವರೊಳಿದೆ ಧರ್ಮ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಜಯ ಗುರು ಬಸವೇಶ ಹರ ಹರ ಮಹಾದೇವ. ಸಕಲ ಸಂತರಿಗೆ ಜಯವಾಗಲಿ, ಭಾರತಾಂಬೆಗೆ ಜಯವಾಗಲಿ, ಕನ್ನಡಾಂಬೆಗೆ ಜಯವಾಗಲಿ, ಸಕಲ ಜೀವರಾಶಿಗಳಿಗೆ ಲೇಸಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ.